ಮರಣಿಸುವುದಕ್ಕಿಂತ ಮುಂಚೆಯೇ ಮರಣಿಸಬೇಕು. ಈ ಟಾಪಿಕ್ ಅನ್ನ ಪತ್ರಿಜಿಯವರು ಸುಮಾರು ನಮ್ಮ ಪಿರಮಿಡ್ ವ್ಯಾಲಿನಲ್ಲಿ ಲಾಕ್ಡೌನ್ ಸಮಯದಲ್ಲಿ ಸಾಕಷ್ಟು ಒಂದು 100 ಎಪಿಸೋಡು ಆಧ್ಯಾತ್ಮ ಜ್ಞಾನವನ್ನು ನೀಡಿದ್ರು ಪತ್ರಿಜಿಯವರು. ಅಲ್ಲೇ ಇದ್ಕೊಂಡೇನೇನೆ ಕೊರೋನಾ ಸಮಯದಲ್ಲಿ ಇದರಲ್ಲಿ ಏನು ಪಿರಮಿಡ್ ವ್ಯಾಲಿನಲ್ಲಿ ಅಲ್ಲೇನೋ ಒಂದು 10% 20% ಅವರ ಲಕ್ಷ್ಮಣ ರಾಮ ಬಗ್ಗೆ ಸ್ವಲ್ಪ ಇವರು ಲಕ್ಷ್ಮಣ ಇವರು ತೆಲುಗಿನಿಂದ ಬರ್ತಾ ಇತ್ತು ಸಿನಿಮಾ ಆಕ್ಟರ್, ಅವ್ರ ಬಗ್ಗೆ ಒಂದ್ 2-3 ಎಪಿಸೋಡ್ ಹೇಳಿದ್ದಾರೆ ಅಷ್ಟೇ. ಇನ್ನೆಲ್ಲವೂ ಕೂಡ ಆತ್ಮಜ್ಞಾನದ ಬಗ್ಗೆನೆ ಹೇಳಿದ್ದಾರೆ. ಲಾಕ್ಡೌನ್ ಸಮಯದಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೇಳಿದಿರೋ ಗೊತ್ತಿಲ್ಲ, ನಾನು ಏನು ಕೇಳಿಲ್ಲ. ಕೇಳಿ ನಮ್ ತಟವರ್ತಿಯವ್ರ ಸಾವಿರ ಅದನ್ನ ಕೇಳಿರೋದನ್ನ ಪ್ರತಿಯೊಂದು ಬರ್ಕೊಂಡು 100 ಎಪಿಸೋಡ್ನು ಕೂಡ ಬರ್ಕೊಂಡು ಅದನ್ನ ಅವರು ವಿಶ್ಲೇಷಣೆ ಮಾಡಿ ಅದ್ ಪ್ರತಿಯೊಂದನ್ನು ಪುಸ್ತಕ ರೂಪದಲ್ಲಿ ತಂದಿದ್ದಾರೆ. ಅವ್ರ ಪತ್ರಿಜಿಯವರು ಹೇಳಿರ್ತಕ್ಕಂಥದ್ದನ್ನ ಇಲ್ಲಿ ನಮ್ಗೆ ತಟವರ್ತಿಯವ್ರ ಸಾರ್ ಯಾರು ಅಂತಂದ್ರೆ ಪತ್ರಿಜಿನ ಹೇಳಿದ್ದಾರೆ. ಪತ್ರಿಜಿ ಆದ ನಂತರ ನೆಕ್ಸ್ಟ್ ತಟವರ್ತಿಯವರೇ ಆತ್ಮಜ್ಞಾನವನ್ನು ಹಂಚ್ತಾ ಇರೋದು ಅವರೇ. ನಮ್ಗೆ ಬೇರೆಯವ್ರ ಕತೆ ಬೇಕಿಲ್ಲ. ಬರೀ ಆತ್ಮಜ್ಞಾನದ ಬಗ್ಗೆ ಫೋಕಸ್ ಕೊಟ್ಟು ಪತ್ರಿಜಿಯವರು ಹೇಳ್ಬಿಟ್ಟಿದ್ದಾರೆ. ನಾನಾದ್ಮೇಲೆ ಆತ್ಮಜ್ಞಾನ ಅಂತಕ್ಕಂಥ ಏಕೈಕ ಪಿರಮಿಡ್ ಮಾಸ್ಟರ್ ತಟವರ್ತಿ ವೀರರಾಘವ ಸಾರ್ ಅಂತಾನೆ. ಹಾಗಾಗಿ ಅವರು ಬರೆದಿರುವ ಮರಣಿಸುವ ಮುಂಚೆಯೇ ಮರಣಿಸಬೇಕು ಅಂದ್ರೆ ಸಾಯುವುದಕ್ಕಿಂತ ಮುಂಚೆ ಸಾಯಬೇಕು ಅನ್ನೋ ಪುಸ್ತಕ ಬರೆದಿದ್ದಾರೆ. ಎಲ್ಲರೂ ಕೊಂಡ್ಕೊಳ್ಳಿ, ಇದು ಎಲ್ಲಾ ಕಡೆನೂ ಸಿಗುತ್ತೆ. ಪಿರಮಿಡ್ ವ್ಯಾಲಿಗೆ ಹೋದ್ರೆ ಬಹಳ ಚೆನ್ನಾಗಿದೆ ಪುಸ್ತಕ ಇದು. ಅದರಲ್ಲಿ ಅದನ್ನ ನಾನು ಸ್ವಲ್ಪ ವಿಶ್ಲೇಷಣೆ ಮಾಡಿ ಹೇಳ್ತೀನಿ. ಪತ್ರಿಜಿಯವರು ಮರಣಿಸುವುದಕ್ಕೆ ಮುಂಚೆಯೇ ಮರಣಿಸಬೇಕು. ಇಲ್ಲಿ ಮರಣಿಸುವುದಕ್ಕೆ ಮುಂಚೆಯೇ ಮರಣಿಸಬೇಕು. ಮತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಗೆ ಎಲ್ಲಾ ಪಂಡಿತರು ಎಲ್ಲೇವರೆಗೂ ಹೇಳ್ತಾರೆ ಅಂದ್ರೆ ಮರಣದವರೆಗೂ ಹೇಳ್ತಾರೆ ಅಷ್ಟೇನೆ. ಏನು ನಿಮ್ ಜೀವನ ಆಗಿರುತ್ತೆ, ಆಗ ಮಾಡಿದ್ರೆ ಒಳ್ಳೇದಾಗುತ್ತೆ, ಈಗ ಮಾಡಿದ್ರೆ ಒಳ್ಳೇದಾಗುತ್ತೆ ಹಂಗೇನೆ ಹೇಳ್ತಾರೆ. ಮರಣಿಸಿದ ಮೇಲೆ ಯಾರು ಹೇಳೋದಿಲ್ಲ ಪಂಡಿತರು. ಅದು ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಾಗ್ಬೇಕಾದ್ರೆ ಯೋಗೀಶ್ವರರಿಗೆ ಮಾತ್ರ ಗೊತ್ತಾಗುತ್ತೆ. ಅದು ಯೋಗೀಶ್ವರರು ಅಂದ್ರೆ ಪತ್ರಿಜಿಯವರು, ಯೋಗಾನಂದ ಪರಮಹಂಸರು, ಯುಕ್ತೇಶ್ವರರು, ಲಾಹರಿ ಮಹಾಶಯರು, ಮಹಾವತಾರ್ ಬಾಬಾಜಿ, ಇವ್ರಿಗೆ ಮಾತ್ರ ಗೊತ್ತು. ಮತ್ತೆ ಅಲ್ಲಿ ಗೊತ್ತಿದ್ದು ಅಲ್ಲಿಂದ ಏನ್ ಹೇಳ್ತಾರೆ ಅವರು, ಅಲ್ಲಿ ಹೋಗಿ ಬೇಕಾದಷ್ಟು ಮಾಸ್ಟರ್ಸ್ಗೆ ಅವರು ಮೆಸೇಜ್ಗಳನ್ನ ಕಳಿಸಿದ್ದಾರೆ. ಅಲ್ಲೇನಿರುತ್ತೆ ಏನಿರುತ್ತೆ ಅಂತ ಕೆಲವರು ಹೇಳ್ತಾರಲ್ಲ, ಏನು ಮಹಾವತಾರ್ ಬಾಬಾಜಿ ಕಾಣಿಸಿದ್ರು ನಮ್ಗೆ ಹೇಳಿದ್ರು ಅಂತ. ಈ ತರ ವಿಚಾರಗಳನ್ನ ತುಂಬಾ ಯೋಗಿಗಳಿಗೆ ಮಾತ್ರ ಹೇಳ್ತಾರ ಅವ್ರು. ನಮ್ಗೆ ಏನೋ ಭಾವನೆಯಿಂದ ಬರೋದು ಬೇರೆ. ಹಾಗಾಗಿ ಇಲ್ಲಿ ಯುಕ್ತೇಶ್ವರರು ಶರೀರವನ್ನು ಬಿಟ್ಟ ಮೇಲೆ ಯೋಗಾನಂದ ಪರಮಹಂಸರ ಪುಸ್ತಕವನ್ನು ಓದಿ, ತುಂಬಾ ಒಳ್ಳೆ ಪುಸ್ತಕ ಅದು. ಒಂದು ಯೋಗಿ ಆತ್ಮಕತೆ, ಯೋಗಾನಂದ ಪರಮಹಂಸರ ಪುಸ್ತಕ ಅದು. ಅದ್ರಲ್ಲಿ ಹೇಳಿದ್ದಾರೆ ಅವರು. ಅಲ್ಲಿ ಅವ್ರು ಹೋಗಿ ಶರೀರ ಬಿಟ್ಟು ಹೋದ್ಮೇಲೆ ಯೋಗಾನಂದ ಪರಮಹಂಸರು ನೋವು ತಿಂತಾ ಇರ್ತಾರೆ. ಅಯ್ಯೋ ಗುರುಗಳೇ, ಇವಾಗ ತಾನೇ ನಾನು ಮಣ್ಣು ಮಾಡಿ ಬಂದೆ, ಇವಾಗ ಹೋದ್ರಲ್ಲ ನಾವು ಅಲ್ಲಿ ಹೆಂಗೆ ಅಂತ ಏನೋ ಬಹಳ ಸಂಕಟ ಪಡ್ತಾ ಇರ್ತಾರೆ. ಆಗ ಅವರು ಶರೀರರಾಗಿ ಬಂದಿರ್ತಾರೆ. ಯೋಗಾನಂದ ಪರಮಹಂಸರ ಮುಂದೆ ಅದೇ ಶರೀರ ತಗೊಂಡು ಬಂದಿರ್ತಾರೆ ಅವರು. ಅದೇ ಶರೀರ ತಗೊಂಡು ಬಂದು ಅಲ್ಲೇನೇನ್ ನಡೆಯುತ್ತೆ, ಅಲ್ಲೇನೇನಿದೆ, ಸೂಕ್ಷ್ಮ ಲೋಕದಲ್ಲಿ ಏನಿದೆ, ಕಾರಣ ಲೋಕದಲ್ಲಿ ಏನಿದೆ, ನನ್ ಕೆಲಸ ಏನು ಅಲ್ಲಿ ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾರೆ ಅವರಲ್ಲಿ. ಅಲ್ಲಿ ಯಾವ ರೀತಿ ಆಹಾರ ತಗೊಂತಾರೆ, ಅಲ್ಲಿ ಕಣ್ಣುಗಳಿಂದ ಮಾತನಾಡ್ತಾರೆ, ಬಾಯಿಂದ ಕೇಳ್ತಾರೆ, ಒಂದೊಂದು ಯಾವ್ಯಾವ ಇಂದ್ರಿಯಗಳಿಂದ ಏನೇನ್ ಕೆಲಸ ಬೇಕಾದ್ರೂ ಮಾಡಬಹುದು. ಆ ಶಕ್ತಿಯಲ್ಲಿ ಇರುತ್ತೆ. ಎಲ್ಲಿ? ಈ ಭೂಲೋಕ ಬಿಟ್ಟು ಮೇಲಿನ ಲೋಕಗಳಲ್ಲಿ, ಸೂಕ್ಷ್ಮ ಲೋಕದಲ್ಲಿ, ಕಾರಣ ಲೋಕದಲ್ಲಿ ಈ ತರ ಎಲ್ಲ ಇರುತ್ತೆ ಅಂತ ಅವರು ಅನುಭವ ಪಡ್ಕೊಂಡು ಬಂದು ಹೇಳಿದ್ದಾರೆ. ಯೋಗಾನಂದ ಪರಮಹಂಸರು ಸಶರೀರರಾಗಿ ಬಂದು ಹೇಳಿರೋದನ್ನ ಇವರು ಬರ್ದಿದ್ದಾರೆ ಯೋಗಾನಂದ ಪರಮಹಂಸರು. ನೋಡಿ, ಯೋಗಾನಂದ ಪರಮಹಂಸರ ಪುಸ್ತಕದಲ್ಲಿ ಯುಕ್ತೇಶ್ವರರ ಪುನರುತ್ಥಾನ ಅಂತ ಒಂದಿದೆ. ಅಲ್ಲಿ ಒಂದು ಅಧ್ಯಾಯ ಯುಕ್ತೇಶ್ವರರ ಪುನರುತ್ಥಾನ ಅಂತ ಬಹಳ ಚೆನ್ನಾಗಿದೆ, ಓದಿ ಅದನ್ನ. ಯುಕ್ತೇಶ್ವರರ ಪುನರುತ್ಥಾನ ಅಂತ ಅಲ್ಲಿ ಹೇಳ್ತಾರಲ್ಲಿ. ಅಲ್ಲಿ ಶರೀರ ಇಲ್ಲ, ಬರೇ ಜ್ಯೋತಿ ಸ್ವರೂಪಗಳು ಆತ್ಮಗಳೆಲ್ಲೂ. ಅಲ್ಲಿ ಅವರು ಯಾವ ರೂಪ ಬೇಕಾದ್ರೂ ತಾಳ್ಬಹುದು. ಆಹಾರ ಕೂಡ ಅವರು ಅಲ್ಲಿ ನದಿ, ಕಾಮನ ಬಿಲ್ಲು ಅಂತಕ್ಕಂಥ ನದಿಯ ನೀರನ್ನ ತಗೊಂತಾರೆ ಅಂತ ಹೇಳಿದಾರೆ ಅಲ್ಲಿ ಅವರು ಯುಕ್ತೇಶ್ವರರು. ಈ ರೀತಿಯಾಗಿ ಮರಣಿಸುವುದಕ್ಕಿಂತ ಮುಂಚೆ ಮರಣಿಸಬೇಕು ಅನ್ನೋದನ್ನ ಅಲ್ಲಿ ಅವರು ಯಾವ ರೀತಿ, ಇಲ್ಲಿ ಏನ್ ನಾವು ಭಾವನೆ ಏನು ಯಾವ ರೀತಿ ಬದುಕಿದ್ರೆ ಅಲ್ಲಿ ಅವ್ರು ನಮ್ಗೆ ನೇರವಾಗಿ ಆ ಸತ್ಯಲೋಕಕ್ಕೆ ಹೋಗ್ತೀವಿ ಅನ್ನೋದನ್ನ ಪತ್ರಿಜಿಯವರು ಇಲ್ಲಿ ಎಕ್ಸ್ಪ್ಲೇನ್ ಮಾಡು ಹೇಳಿದ್ದಾರೆ.
ನೋಡಿ ಅಲ್ವಾ, ಮರಣ ಇಲ್ಲಿ ಯಾರಿಗೂ ಅವಗಾಹನೆ ಇಲ್ಲ, ಇಲ್ಲಿ ಪತ್ರಿಜಿ ಅಂತವ್ರಿಗೆ ಮಾತ್ರನೇ ಗೊತ್ತು ಸಾಯುವುದಕ್ಕಿಂತ ಮುಂಚೆ ಸಾಯಬೇಕು. ಅಂದ್ರೆ ಇಲ್ಲಿ ನಾವು ಬದುಕಿದ್ದಾಗ್ಲೇನೆ ಸಾಯುವುದಕ್ಕಿಂತ ಮುಂಚೆ ಸಾಯುವುದು ಅಂದ್ರೆ ನಾವು ಸತ್ ಮೇಲೆ ಏನಾಗುತ್ತೆ ಅಂತ ತಿಳ್ಕೊಂಡ್ರೆ ಅಲ್ಲಿ ನೋಡಿ, ಇಲ್ಲಿ ಸತ್ ಮೇಲೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಿಕ್ಕೆ ಮುಖ್ಯವಾದ ಕಾರಣ ಎರಡಿದೆ. ಸತ್ವಲೆ ಅಲ್ಲಿ ನಾವು ಶರೀರವನ್ನು ಬಿಟ್ಬಿಡ್ತೀವಿ, ಸ್ಥೂಲ ಶರೀರವನ್ನು. ಈ ಸ್ಥೂಲ ಶರೀರವನ್ನು ಬಿಟ್ಟಾಗ ಇನ್ನಿರೋದು ಪ್ರಾಣಮಯ ಕೋಶ ಇರುತ್ತೆ. ಇನ್ನ ಸ್ಥೂಲವಾದ್ಮೇಲೆ ಪ್ರಾಣ ಎಚ್ಚರಿಕೆ ಮಾಡಿ, ಅದು 3 ದಿನ ಇರುತ್ತೆ ಇಲ್ಲಿ ನಮ್ಮ ರೂಮಲ್ಲೇನೆ 3 ದಿನ ಇರುತ್ತೆ ಅಥವಾ ಹತ್ತೋದ್ ಕಡೆ. ಆಮೇಲೆ ಸೂಕ್ಷ್ಮ ಕೊಟ್ಟೋಗುತ್ತೆ, ಸೂಕ್ಷ್ಮ ಶರೀರ ಕೊಟ್ಟೋಗುತ್ತೆ ಅಲ್ವಾ. ಅಲ್ಲಿ ಸತ್ತೋದಂತಹ ವ್ಯಕ್ತಿ ಅಲ್ಲಿ ಹೋಗ್ತಾನೆ, ಸತ್ತೋಗಿ ನೋಡ್ತಾ ಇರ್ತಾನ ಅಲ್ಲಿ ಮೇಲ್ಗಡೆ, ಅದೆಲ್ಲ ಮೇಲ್ಗಡೆ ನೋಡ್ತಾ ಇದ್ದು ಅಲ್ಲಿ ಹೇಳ್ತಾನ ಅವನು, ಅಯ್ಯೋ ನಾನ್ ಸತ್ತೋಗಿಲ್ಲ ಬದುಕಿದ್ದೀನಿ, ಯಾಕೆ ಅಳ್ತಾ ಇದ್ದೀರಾ, ಯಾಕೆ ಅಳ್ತಾ ಇದ್ದೀರಿ ನೋಡ್ತಾನೆ. ಅಲ್ಲಿ ಹೋಗ್ತಾನೆ ಸತ್ತೋಗಿರೋ ವ್ಯಕ್ತಿ ನೋಡ್ತಾನೆ, ಇಲ್ಲಿ ನೋಡಿದ್ರೆ ಶರೀರ ಇದೆ, ಅಲ್ಲಿ ನೋಡಿದ್ರೆ ಆತ್ಮ ಇದೆ. ಶರೀರ ಬಿಟ್ಟು ಮೇಲೆ ಹೋದಾಗ ಅಲ್ಲಿ ಅವರು ಎಲ್ಲ ಇಲ್ಲಿ ಕಾಣಿಸ್ತಾ ಇರುತ್ತೆ ಅವ್ರಿಗೆ. ಈ ಭೂಲೋಕದಲ್ಲಿ ಏನೇನಿದ್ದೀವಿ ನಾವ್ ಏನೇನು ಆದ್ರೆ ನಮ್ಗೆ ಅವ್ರು ಕಾಣಿಸಲ್ಲ. ನಮ್ಗೆ ಅದನ್ನ ಕಾಣಿಸ್ಬೇಕು ಅಂದ್ರೆ ದಿವ್ಯ ಚಕ್ಷು ಬೇಕು ನಮ್ಗೆ, 3ನೇ ಕಣ್ ಸಂಪಾದನೆ ಮಾಡ್ಕೋಬೇಕು. ಅದು 3ನೇ ಕಣ್ ಸಂಪಾದನೆ ಮಾಡ್ಕೊಂಡಂತ ಅವ್ರಿಗೆ ಮಾತ್ರ ಅದು ಕಾಣಿಸ್ತಾ ಇರುತ್ತೆ ಅಲ್ವಾ. ಅಲ್ಲಿ ಹೇಳ್ತಾ ಇರ್ತಾರ ಅವರು, ಅಯ್ಯೋ ಏನ ಅಲ್ಲಿದ್ದೀನಿ ನಾನು ಅದಾ ಇದಾ ಅಂತ ಕನ್ಫ್ಯೂಸ್ ಆಗುತ್ತೆ ಅವ್ರಿಗೆ. ಯಾಕೆ ಸಾಯುವುದಕ್ಕಿಂತ ಮುಂಚೆ ಸಾಯೋದನ್ನ ಗೊತ್ತಿರಲ್ಲ ಅವ್ರಿಗೆ. ಅವ್ರು ನೋಡ್ತಾನೆ, ತಗೊಂಡೋಗ್ತಾರೆ ಶರೀರ, ಮತ್ತೆ ಶರೀರದೊಳಗೆ ಸೇರ್ಕೊಳಕ್ ಬರ್ತಾನೆ ಆ ಆತ್ಮ, ಇಲ್ಲ ಶರೀರದೊಳಗೆ ಸೇರ್ಕೊಂತಾನೆ, ಮತ್ತೆ ವಾಪಸ್ ಹೋಗ್ತಾ ಇರ್ತಾನೆ. ಯಾಕೆ ಅಲ್ಲಿ ಸಿಲ್ವರ್ ಕಾರ್ಡ್ ಕಟ್ಟಾಗಿರುತ್ತೆ. ಆತ್ಮಕ್ಕೆ ನಮ್ಮ ಶರೀರಕ್ಕೆ ಒಂದು ಸಿಲ್ವರ್ ಕಾರ್ಡ್ ಇರುತ್ತೆ, ಆ ಪರಮಾತ್ಮನಿಗೂ ಈ ಜೀವಾತ್ಮ ಅದು ಕಟ್ಟಾಗೋಗ್ಬಿಡುತ್ತೆ. ಆತ್ಮ ಬಿಟ್ಮೇಲೆ ಕಟ್ಟಾಗೋಗ್ಬಿಡುತ್ತೆ, ಅದು ಸೇರ್ಕೊಂಡ್ರು ಇರಲ್ಲ. ಮತ್ತೆ ಆ ಸತ್ತೋದಂತಹ ಅಲ್ಲಿ ಆತ್ಮ ಬಂದು ಹೇಳುತ್ತೆ, ಹೆಂಡತಿಗೆ ಹೇಳುತ್ತೆ, ಮಕ್ಳಿಗೆ ಹೇಳುತ್ತೆ, ಎಲ್ಲಾರ್ಗು ಹೇಳುತ್ತೆ, ಅಯ್ಯೋ ನಾನ್ ಸತ್ತೋಗಿಲ್ಲ, ನಾನ್ ಬದುಕೇ ಇದ್ದೀನಿ, ಯಾಕೆ ಅಳ್ತಾ ಇದ್ದೀರಾ, ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇರುತ್ತೆ. ಆದ್ರೆ ಇವ್ರಿಗೆ ಅರ್ಥ ಆಗಲ್ಲ, ಅದು ಗೊತ್ತಾಗಲ್ಲ. ಆಗ ನಾವು ಬದುಕಿರುವಾಗ ಏನ್ ಅನ್ಕೊಂತೀವಿ, ನಾವು ಶರೀರನೇ ನಾವು ಅನ್ಕೊಂಡಿರ್ತೀವಿ. ನಾವು ಬದುಕಿರೋವರೆಗೂ ಏನು ಶರೀರಕ್ಕೆ ಏನ್ ಬೇಕು ಅದನ್ನ ಮಾತ್ರನೇ ಕೊಡ್ತಾ ಇರ್ತೀವಿ. ಊಟ ತಿಂಡಿ ಶರೀರ ಕಾಪಾಡ್ಕೋಬೇಕಾದ್ರೆ, ಮನಸ್ಸು ಮನೋಲ್ಲಾಸ ಅಂದ್ರೆ ಒಂದು ಕಾರ್ ತಗೊಂಡೋದು, ಒಂದು ಸಿನಿಮಾ ನೋಡೋದು, ಒಂದು ಫಾರಿನ್ ಟೂರ್ ಹೋಗೋದು, ತೀರ್ಥಯಾತ್ರೆ ಹೋಗೋದು, ಮನೋರಂಜನಾ ಕಾರ್ಯಕ್ರಮಗಳು ನೋಡೋದು, ಮನಸ್ಸಿಗೆ ಇದನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ ನಾವು. ಮತ್ತೆ ಬುದ್ಧಿ ಏನ್ ಕಂಡುಹಿಡಿಬೇಕು, ನಾನು ಸಮಾಜದಲ್ಲಿ ಯಾವ ರೀತಿ ನನಗೆ ಒಳ್ಳೆಯ ಸ್ಥಾನಮಾನ ಬೇಕು, ಸೈಂಟಿಸ್ಟ್ ಆಗ್ಬೇಕು, ಕ್ರೀಡಾಪಟು ಆಗ್ಬೇಕು, ನಾನು ಬುದ್ಧಿ ಉಪಯೋಗಿಸಿ ಬುದ್ಧಿಯಿಂದ ಬೆಳವಣಿಗೆ ಮಾಡ್ಬೇಕು, ಏನೇನೋ ಕಂಡುಹಿಡಿಬೇಕು. ನಾನು ಬರೇ ಇದ್ರಲ್ಲೇ ಇರ್ತೀಯ ಹೊರ್ತು ನಾವು ಆತ್ಮದ ಬಗ್ಗೆ ಚಿಂತೆ ಮಾಡಿರಲ್ಲ. ಬದುಕಿರೋವರೆಗೂ ನಾವು ಆತ್ಮದ ಬಗ್ಗೆ ಚಿಂತೆ ಮಾಡಿರಲ್ಲ ಅಂದ್ರೆ ಬರೇ ಈ ಕೆಲಸಗಳನ್ನ, ಪ್ರಾಪಂಚಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾತ್ರನೇ ಮಾಡ್ತಾ ಇರ್ತೀವಿ ಹೊರ್ತು ಧ್ಯಾನ ಮಾಡಿರುವುದಿಲ್ಲ. ನಾವು ಧ್ಯಾನ ಮಾಡ್ದಂಗಿರೋರ್ ಕತೆ ಇದೆಲ್ಲಾನು ಇದು. ಆಗ ಅವರು ಅಲ್ಲಿ ಹೋದಂತ ವ್ಯಕ್ತಿ, ಓ ನಾನು ಮತ್ತೆ ಇದು ಸ್ವಲ್ಪ ತಗೊಂಡೋದ್ರು. ಇಲ್ಲಿ ಶರೀರ ಸತ್ತೋಗಿರ್ತಾರಲ್ವಾ, ಸತ್ತೋಗಿರೋ ಶರೀರ ತಗೊಂಡೋದ್ರು, ಅಥವಾ ಯಾರೋ ಅವರ ಸಂಪ್ರದಾಯದ ಪ್ರಕಾರ ಮಾಡೋರು ಮಣ್ಣು ಮಾಡ್ತಾರೆ, ಸುಡೋರು ಸುಡ್ತಾರೆ. ಅಯ್ಯೋ ನಾನು ಇಲ್ಲೇ ಇದ್ದೀನಿ, ನಾನು ಸುಡ್ತಾ ಇದ್ದಾರಲ್ಲ ಅವರು, ಅಯ್ಯೋ ಏನು ನೋಡಿದ್ರು. ಆಮೇಲೆ ಏನಿಲ್ಲ, ಮನೆಗೆ ಹೊರಟೋದ್ರೆಲ್ಲ ವಾಪಸ್ ಹೊರಟೋದ್ರು, ಯಾರು ಇಲ್ಲ, ಫಸ್ಟ್ ಕ್ಲಾಸ್ ಊಟ ಮಾಡ್ತಾವ್ರೆ, ಎಲ್ಲ ಗೊಜ್ಜೋನ್ನ ಊಟ ಮಾಡ್ತಾವ್ರೆ. ಏನಿದು ಹಿಂಗೆ, ನಾನು ಇಲ್ಲೇ ಇದ್ದೀನಿ, ಎಲ್ಲಾ ಕೆಲ್ಸವನ್ನು ಮಾಡ್ತಾವ್ರಲ್ವಾ, ನನ್ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂತ ಇಲ್ಲ. ಆಗ ಅರ್ಥ ಆಗುತ್ತೆ ಅಲ್ಲಿ ಕೆಳಗಡೆ ಇರೋದು ನಾನಲ್ಲ, ಮೇಲೆ ಇರ್ತಕ್ಕಂಥದ್ದು ನಾನು ಆತ್ಮ ಅಂತ ಅರ್ಥ ಆಗುತ್ತೆ ಅದಕ್ಕೆ. ಅಲ್ಲೇವರೆಗೂ ಅರ್ಥ ಆಗಲ್ಲ, ಸತ್ ಮೇಲೇನೆ ಅದು ಅರ್ಥ ಆಗುವುದು, ನನ್ನ ಶರೀರ ಅಲ್ಲ ಆತ್ಮ ಅಂತ. ಅದಕ್ಕೆ ಈ ವಿಚಾರಗಳನ್ನ ನಾವು ಧ್ಯಾನ ಮಾಡಿ ನಮ್ಮ 3ನೇ ಕಣ್ಣನ್ನು ಸಂಪಾದನೆ ಮಾಡಿಕೊಂಡು ಬುದ್ಧಿ ವಿಕಸನ ಮಾಡಿಕೊಂಡು ಈ ಪ್ರಾಪಂಚಿಕಗಳ ಮೇಲಿನ ಮೋಹವನ್ನ ಕಡಿಮೆ ಮಾಡ್ಕೊಳ್ತಾ, ಹೆಂಡತಿ ಮೇಲಾಗ್ಲಿ, ಮಕ್ಕಳ ಮೇಲಾಗ್ಲಿ, ಆಸ್ತಿ ಮೇಲಾಗ್ಲಿ, ಅಧಿಕಾರದ ಮೇಲಾಗ್ಲಿ, ಸಂಪತ್ತಿನ ಮೇಲಾಗ್ಲಿ ಎಲ್ಲವನ್ನು ಕಡಿಮೆ ಮಾಡಿಕೊಂಡು, ಇದ್ಯಾವುದು ಶಾಶ್ವತ ಅಲ್ಲ, ಇದು ನಾವು ಅನುಭವಿಸುವುದಕ್ಕೆ ಮಾತ್ರ ಇದೆಯೇ ಹೊರತು ತೆಗೆದುಕೊಂಡು ಹೋಗಕ್ಕಲ್ಲ. ಈ ವಸ್ತುಗಳೆಲ್ಲ ಇದೆ,
ಇವೆಲ್ಲನು ಇವು ಅನುಭವಿಸುವುದಕ್ಕೆ ಮಾತ್ರನೇ, ನಮ್ ಜೊತೆ ತಗೊಂಡೋಗೋದಿಕ್ಕಲ್ಲ, ಇರುವಷ್ಟು ದಿನ ಅನುಭವಿಸೋದಕ್ಕೆ ಮಾತ್ರನೇ ಇದೆ ಅನ್ಕೊಂಡು ಆತ್ಮಸ್ಥಿತಿಲಿ ನನ್ನ ಜೊತೆ ಇರೋದು, ನನ್ನ ಜೊತೆ ಬರೋದು ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳು ಪುಣ್ಯ ಕರ್ಮಗಳು ಮಾತ್ರನೇ ಅಂತ ತಿಳ್ಕೊಂಡು ಆತ್ಮಸ್ಥಿತಿಲಿ ಇದ್ದಾಗ ಅಲ್ಲಿ ಅವನ ಆತ್ಮ ಆದವನು ನಾನು ಆತ್ಮನೇ ಶರೀರ ಅಲ್ಲ ಅಂತ ಈಗ್ಲೇ ತಿಳ್ಕೊಂಡ್ಬಿಟ್ರೆ ಅಲ್ಲಿ ಒದ್ಲಾಡಲ್ಲ ಮತ್ತೆ ಅಲ್ಲಿ ಮೇಲ್ಗಡೆ ಅಲ್ವಾ. ಅಲ್ಲಿ ಮೇಲ್ಗಡೆ ಹೋಗ್ತಾರೆ, ಅಲ್ಲಿ ಅವನ ಸಹಾಯಕರು ಬರ್ತಾರೆ, ಅಲ್ಲಿ ಅವ್ನ್ ಕರ್ಕೊಂಡು ಹೋಗೋದಕ್ಕೆ. ಅವರು ಯಾರ್ಯಾರಿಗೆ ಎಂತೆಂತ ಸಹಾಯಕರು ಬರ್ತಾರೆ ಅಂತಂದ್ರೆ, ನಮ್ಗೆ ಪಾಪ ಮಾಡಿರೋರ್ಗೆ ಯಮಲೋಕದಿಂದ ಸಹಾಯಕರು ಬರ್ತಾರೆ, ಯಮಲೋಕದಿಂದ. ಪುಣ್ಯ ಮಾಡಿರೋರ್ಗೆ ಇಂದ್ರನ ಸಹಾಯಕರು ಬರ್ತಾರೆ, ಮೇಲೆ ಲೋಕಗಳಿಂದ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ಪುಣ್ಯ ಮಾಡಿರೋರ್ಗೆ, ಆತ್ಮಕರ್ಮಗಳನ್ನ ಮಾಡಿರೋರ್ಗೆ ಮಹಾವತಾರ ಬಾಬಾಜಿ ಯೋಗೀಶ್ವರರು ಬರ್ತಾರೆ ಕರ್ಕೊಂಡು ಹೋಗೋದಕ್ಕೆ. ಸತ್ಯಲೋಕದಲ್ಲಿ ಯಾರ್ಯಾರು ಇರ್ತಾರೆ, ಅವ್ರು ಎಲ್ಲ ಯೋಗೀಶ್ವರರು. ಸತ್ಯಲೋಕ ಪತ್ರಿಜಿ ಅವರು ಸತ್ಯಲೋಕದಲ್ಲಿ ಇದ್ದಾರೆ. ಪತ್ರಿಜಿ ಅಂತವ್ರು, ಮಹಾವತಾರ್ ಬಾಬಾಜಿ ಅಂತವ್ರು, ಯೋಗಾನಂದ ಪರಮಹಂಸ ಅಂತವ್ರು, ಯುಕ್ತೇಶ್ವರರಂತ ಆತ್ಮಗಳು ಅವ್ರು ಬಂದು ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಕ್ ಬರ್ತಾರೆ ಯೋಗೀಶ್ವರರು. ಪತ್ರಿಜೀವನ್ ಕರ್ಕೊಂಡು ಹೋಗೋದಕ್ಕೆ ಕೂಡ ಮಹಾವತಾರ್ ಬಾಬಾಜಿ ಬಂದಿದ್ರು ಅಂತ ಮಾಸ್ಟರ್ಸು ಹೇಳ್ತಾ ಇದ್ದಾರೆ. ಮಹಾವತಾರ್ ಬಾಬಾಜಿ ಬಂದವ್ರನ್ನ ಕರ್ಕೊಂಡು ಹೋದ್ರು ಅಂತ. ಅದಕ್ಕೆ ಈ ರೀತಿಯಾಗಿ ಅವರವರ ಪಾಪ ಪುಣ್ಯ ಆತ್ಮ ಸೇವೆಗಳು ಯಾವ ರೀತಿ ಇರುತ್ತೆ ಆ ರೀತಿಯಾದಂತಹ ಸಹಾಯಕರು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರಲ್ಲಿ. ಇಷ್ಟ ಆಯ್ತಲ್ಲ. ಮತ್ತೆ ಅಲ್ಲಿ ಅವರು ಕರ್ಕೊಂಡು ಹೋಗೋದಕ್ಕೆ ಇಬ್ರು ಬರ್ತಾರೆ ಸಹಾಯಕರಲ್ಲಿ. ನಮ್ಗೆ ಇಬ್ರು ಸಹಾಯಕರು ಕರ್ಕೊಂಡು ಹೋಗಕ್ ಬಂದ್ರೆ ಅವ್ರು ಬರ್ತಾರೆ, ಬಾಪ್ಪ ನಿನ್ ಕೆಲ್ಸ ಮುಗೀತು, ಇನ್ನ ಭೂಲೋಕದ ಕೆಲ್ಸ ಹೇಳಿದ್ವಿ ಅದೆಲ್ಲ ಮುಗಿದೋಗಿದೆ, ಇನ್ನ ಮೇಲೆ ಲೋಕಕ್ಕೆ ಹೋಗೋಣ ಬಾ ಅಂತ ಕರೀತಾರೆ. ಮೇಲೆ ಲೋಕಕ್ಕೆ ಹೋಗೋಣ ಬಾ ಅಂತ ಕರೆದ್ರೆ ಅವನು ನಾನ್ ಬರಲ್ಲ, ಅಯ್ಯೋ ನನ್ನ ಮಣ್ ಹೆಂಡ್ತಿ, ನನ್ನ ಮಕ್ಕಳು, ನನ್ನ ಆಸ್ತಿ, ಅಯ್ಯೋ ನನ್ ಗದ್ದೆ, ನನ್ ಹೊಲ, ಅಯ್ಯೋ ಏನು ಮಕ್ಳು ಏನು ಗೊತ್ತಾಗ್ತಾ ಇಲ್ಲ, ನಾನ್ ಬರಲ್ಲಪ್ಪ, ಅದನ್ನೆಲ್ಲ ಬಿಟ್ಟು ಎಷ್ಟೊಂದು ಆಸ್ತಿ ಇದೆ, ನಾನು MLA ಆಗಿದ್ದೀನಿ, ಪದವಿ ಅಧಿಕಾರ ಇದೆ, ಇನ್ನೂ ನಾನು MLA ಆಗ್ಬೇಕು, ನಾನ್ ಬರಲ್ಲ ಅಂತಾರೆ. ಹೋಗೋಣ ಅಂದ್ರೆ ಆಗ ಅವರು 11 ದಿನ ಅವಕಾಶ ಕೊಡ್ತಾರೆ, 11 ದಿನ ಟೈಮ್ ಕೊಡ್ತಾರೆ ಆ ಆತ್ಮಕ್ಕೆ. 11 ದಿನ ಆ ಆತ್ಮಕ್ಕೆ ಅವಕಾಶ ಕೊಟ್ಟಾಗ 11 ದಿನ ನೋಡ್ತಾ ಇರುತ್ತೆ ಆತ್ಮ. ಅಲ್ಲ ಆಸ್ತಿಗೆ ಹೋಗುತ್ತೆ, ಅಲ್ಲ ಆಸ್ತಿ ಹತ್ರ ಹೋಗುತ್ತೆ, ಫ್ಯಾಕ್ಟ್ರಿ ಹತ್ರ ಹೋಗುತ್ತೆ, ಅವ್ರು ಏನೇನ್ ಸಂಪಾದನೆ ಮಾಡೋದು ಎಲ್ಲ ಓಡಾಡ್ಕೊಂಡ್ ಬರ್ತಾ ಇರುತ್ತೆ. ಅವ್ರು ಎಲ್ಲೆಲ್ಲಿ ಓಡಾಡಿರ್ತಾರೆ, ಮೊದ್ಲು ಇಲ್ಲಿ ಈ ಭೂಲೋಕದಲ್ಲಿ ಇದ್ದಾಗ ಎಲ್ಲೆಲ್ಲಿ ಓಡಾಡ್ತಾ ಇರ್ತಾರೋ ಎಲ್ಲ ಓಡಾಡ್ತಾ ಇರ್ತಾರೆ. ಓಡಾಡಿ 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 ಲಾಸ್ಟ್ ಹೋಗ್ತಾರೆ. ಆ ಹೋಗೋ ಅಷ್ಟೊತ್ತಿಗೆ 11 ದಿನ ಮುಗಿದೋಗಿರುತ್ತೆ. ಆಗ ಅರ್ಥ ಆಗುತ್ತೆ ಅದಕ್ಕೆ, ಆತ್ಮಕ್ಕೆ ಏನ್ ಅರ್ಥ ಆಗುತ್ತೆ, ಓಹೋ ಏನು ಇಲ್ಲಿ ನಾನು ಬಂದ್ರು ಯಾರು ಮಾತಾಡಿಸ್ತಾ ಇಲ್ಲ, ನನ್ನ ಯಾರು ಕೇರ್ ಮಾಡ್ತಾ ಇಲ್ಲ, ಓಹೋ ಇಷ್ಟೇನಾ ನಾನು, ಇದಕ್ಕೋಸ್ಕರ ನಾನು ಇಷ್ಟು ಕಷ್ಟಪಟ್ಟೆ, ಇದಕ್ಕೋಸ್ಕರ ನಾನು ಇಷ್ಟು ಪಾಪದ ಕರ್ಮಗಳು ಮಾಡಿದೆ, ಇದಕ್ಕೋಸ್ಕರ ನಾನು ಅನ್ಯಾಯ ಮಾಡಿದೆ, ಇದಕ್ಕೋಸ್ಕರ ನಾನು ಅಕ್ರಮದಿಂದ ಸಂಪಾದನೆ ಮಾಡಿದ್ನ, ಇದಕ್ಕ ಅಂತ ಅನ್ಕೊಂಡು ಅನಲೈಸ್ ಆಗುತ್ತೆ. ಅನಲೈಸ್ ಆಗಿ ಮತ್ತೆ ಹೋಗ್ಬೇಕು ಅಂತ ಅನ್ಕೊಳ್ಳುತ್ತೆ. ಇವೆಲ್ಲ ಆಲೋಚನೆ ಮಾಡಿ ಹೋಗ್ಬೇಕು ಅನ್ಕೊಳ್ಳೋದ್ರೊಳಗಾಗಿ 11 ದಿನ ಮುಗಿದೋಗಿರುತ್ತೆ. 11 ದಿನ ಮುಗಿದೋದಾಗ ಅಲ್ಲಿ ಆತ್ಮದ ಬಾಗಿಲುಗಳು ಬಂದಾಗ ಹೋಗ್ಬಿಡ್ತವೆ. 11 ದಿನ ಆದ್ಮೇಲೆ ಸಹಾಯಕರು ಇರಲ್ಲ, ಹೊರಟೋಗ್ಬಿಟ್ಟಿರ್ತಾರೆ. ಒಳಕೋದಾಗ 11, ಅದಕ್ಕೆ ಎಲ್ಲರೂ ಕೂಡ 11 ದಿನದಲ್ಲಿ ಏನೋ ಶ್ರಾದ್ದ ಅಂತಲೋ ತಿಥಿ ಅಂತಲೋ ಏನೋ ಮಾಡ್ತಾ ಇರ್ತಾರೆ. 11 ದಿನ ಅಲ್ವಾ. ಇಲ್ಲಿ ಏನು ತಿಥಿ ಮಾಡಿದ್ರು ಏನು ಶ್ರಾದ್ದ ಮಾಡಿದ್ರು ಆತ್ಮಕ್ಕೆ ಸಾವಿಲ್ಲ ಅಂದ್ರೆ ಅವ್ರೇನೋ ಮಾಡ್ತಾರೆ. ಅವರು ಯಾಕೆ ಮಾಡ್ತಾರೆ ಅಂದ್ರೆ ಅದಕ್ಕೆಲ್ಲ ಅರ್ಥ ಇದೆ, ದೊಡ್ಡವ್ರ ಅರ್ಥ ಹೇಳಿದ್ದಾರೆ. ಏನು, ಇವಾಗ ಸತ್ತೋದ ತಕ್ಷಣ ನಾವು ಅನ್ನ ಹಾಕ್ತಿವಿ, ಕೂಳ ಹಾಕ್ತಿವಿ, ಎಡೆ ಮಾಡ್ತೀವಿ. ಸತ್ತೋದಾಗ ಅವ್ರ ಮುಂದೆ ಎಲ್ಲ ಇಡ್ತೀವಿ. ಯಾಕೆ ಇಡ್ತೀವಿ ಅಲ್ವಾ, ಯಾಕೆ ಇಡ್ತೀವಿ ಅಂದ್ರೆ ಸತ್ತೋಗ್ಬಿಟ್ಟಿದ್ದಾರೆ ಅವರು, ಇಲ್ಲ ಜೀವ ಇಲ್ಲ, ತಿನ್ನಲ್ಲ ಅವರು, ಆದ್ರೂ ಇಡ್ತೀವಿ ಅಂದ್ರೆ ಅದರ ಅರ್ಥ ಮತ್ತೆ ಇನ್ನು ಜೀವನ ಇದೆ, ಮತ್ತೆ ಹುಟ್ಟಿ ಬರ್ತೀವಿ ಅಂತ ಅರ್ಥ. ಅದಕ್ಕೆ ಇನ್ನು ಹುಟ್ಟಿ ಬರ್ತೀವಿ, ಜೀವನ ಇದೆ ಇನ್ನ ನಮ್ಗೆ. ಪುನರಪಿ ಜನನಂ ಪುನರಪಿ ಮರಣಂ. ಹುಟ್ಟಿದವನು ಕೃಷ್ಣ ಹೇಳಿದಾನೆ ಭಗವದ್ಗೀತೆನಲ್ಲಿ, ಹುಟ್ಟಿದವನು ಸಾಯೋದ್ ತಪ್ಪಲ್ಲ, ಸತ್ತವನು ಹುಟ್ಟೋದ್ ತಪ್ಪಲ್ಲ. ಜಾತಸ್ಸಿ ಮರಣಂ ಧ್ರುವೋ ಧ್ರುವೋ ಮೃತಸ್ಯ ಜನ್ಮ. ಹುಟ್ಲೇಬೇಕು, ಬರ್ಲೇಬೇಕು, ಸಾಯ್ಲೇಬೇಕು, ಬರ್ಬೇಕು, ಪುನರಪಿ ಇದು ನಡೀತಾ ಇರುತ್ತೆ. ಈ ನಡೀತಾ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಎಡೆ ಹಾಕ್ತಿವಿ ಅಂದ್ರೆ ಮತ್ತೆ ಜೀವನ ಇದೆ ಇನ್ನ ಅವ್ರಿಗೆ, ಇನ್ನು ಬರ್ತಾರೆ, ಇನ್ನು ಅವ್ರು ಹುಟ್ಟಿ ಬರ್ತಾರೆ ಮತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಅಲ್ಲಿ ಆಹಾರನ ಇಡ್ತೀವಿ. ಅಲ್ಲಿ ಅವ್ರಿಗೆ ಗೊತ್ತಿಲ್ದೇನೆ ಮಾಡ್ತಾ ಇದೀವಿ ನಾವು. ಅದರ ಅರ್ಥ ಅದು ಹಿಂದಿನ ಕಾಲದವ್ರು ಮಾಡಿರೋದು. ಮತ್ತೆ
ನಾವಿಲ್ಲಿ ಬಂದಿದೀವಿ, ಇಲ್ಲಿ ಭೂಲೋಕಕ್ಕೆ ಬಂದಿದೀವಿ. ಇಲ್ಲಿ ಭೂಲೋಕಕ್ಕೆ ಬಂದಿದೀವಿ, ಎಲ್ಲಿಂದ ಬಂದಿದೀವಿ? ಉನ್ನತ ಲೋಕಗಳಿಂದ ಬಂದಿದೀವಿ. ಉನ್ನತ ಲೋಕಗಳು ಅಂದ್ರೆ ಏನು? ಸತ್ಯಲೋಕದಿಂದ ಬಂದಿದೀವಿ. ಸತ್ಯಲೋಕ ಅಥವಾ ಸ್ವರ್ಗ ಅಥವಾ ಕೈಲಾಸ ಏನಾದ್ರೂ ಹೇಳ್ಬೋದು ನಾವು, ವೈಕುಂಠ ಏನಾದ್ರೂ ಹೇಳ್ಬೋದು. ಅಲ್ಲಿಂದ ಬಂದಿದೀವಿ. ಅಲ್ಲಿಂದ ಬಂದಾಗ ಮತ್ತೆ ಅಲ್ಲಿಗೆ ಹೋಗ್ಬೇಕು ನಾವು. ಅಲ್ಲಿಂದ ಬಂದಿರೋ ಆತ್ಮಗಳು ಇಲ್ಲಿ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ನಾವು ವಾಸನೆಗಳು, ಸಂಸ್ಕಾರಗಳು, ಕರ್ಮಗಳು, ಜ್ಞಾನ ಇವೆಲ್ಲವನ್ನೂ ಸಂಪೂರ್ಣ ಮಾಡಿಕೊಂಡು ಹೋಗ್ಬೇಕು. ಆಗ ಪುರೋಹಿತರು ಬರ್ತಾರೆ, ಯಾರೋ ಬರ್ತಾರೆ ಪುರೋಹಿತರು, ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ? ನಾವು ಕೈಲಾಸಕ್ಕೆ ಕಳಿಸ್ತೀವಿ, ಕೈಲಾಸಕ್ಕೆ ಹೋಗ್ತಾರೆ ಅವರು, ಕೈಲಾಸಕ್ಕೆ ಹೋಗ್ತೀವಿ, ಉನ್ನತ ಲೋಕಕ್ಕೆ ಹೋಗ್ತೀವಿ, ಸ್ವರ್ಗ ವೈಕುಂಠಕ್ಕೆ ಕಳಿಸ್ತೀವಿ. ವೈಕುಂಠಕ್ಕೆ ಅವ್ರೇನ್ ಕಳ್ಸಕ್ ಆಗಲ್ಲ ಆಗ್ಲಿ, ಕೈಲಾಸಕ್ಕೂ ಅವ್ರೇನ್ ಕಳ್ಸಕ್ ಆಗಲ್ಲ ಆಗ್ಲಿ. ಅವ್ರು ಹೇಳೋದನ್ನ ನಿಜಾನೇ. ಏನಂದ್ರೆ ನಾವಿಲ್ಲಿ ಬಂದಿರೋರು ಮತ್ತೆ ವೈಕುಂಠಕ್ಕೆ ಹೋಗ್ಬೇಕು, ಕೈಲಾಸಕ್ಕೆ ಹೋಗ್ಬೇಕು, ಅಥವಾ ಉನ್ನತ ಲೋಕಗಳು ಕಳಿಸ್ತೀವಿ ಅಂತ ಹೇಳ್ತಾರೆ. ಉನ್ನತ ಲೋಕಗಳಿಗೆ ಹೋಗ್ಬೇಕಾಗಿರೋದು ಸತ್ಯ, ಅವ್ರು ಕಳ್ಸಕ್ ಆಗಲ್ಲ. ಎಷ್ಟು ಜನ ಪುರೋಹಿತರು ಬಂದ್ರು ಕಳ್ಸಕ್ ಆಗಲ್ಲ. ಅವ್ರವ್ರು ಏನೇನ್ ಪಾಪ ಮಾಡಿರ್ತಾರೆ, ಅವ್ರೇನೇನ್ ಪುಣ್ಯ ಮಾಡಿರ್ತಾರೆ, ಅವ್ರು ಯಾವ್ಯಾವ ಆತ್ಮ ಲೋಕಗಳಿಗೆ ಹೋಗ್ತಾ ಇರ್ತಾರೆ. ಅವರಲ್ಲಿ ಯಾವ ಬ್ರಾಹ್ಮಣರು ಕಳ್ಸಕ್ ಆಗಲ್ಲ ನಮ್ಮನ್ನ. ಏನೋ ಅವ್ರಿಗೆ ಅಷ್ಟೋ ಇಷ್ಟೋ ಏನಾದ್ರು ಕೊಟ್ರೆ ಅಲ್ಲಿ ಅವ್ರು ಏನ್ ಮಾಡಿರ್ತಾರೋ ಅದನ್ನ ಪಡ್ಕೊಂಡು ಹೋಗ್ತಾರೆ. ಮತ್ತೆ ಸತ್ತಾಗ ಏನೇನ್ ಮಾಡ್ತಾರೆ ಇಲ್ಲಿ ಇವ್ರು? ಊಟ ಹಾಕೋದು ಏನೋ ಮಾಡ್ತಾರ, ಅದು ಏನೋ ಯಾರು ಮಾಡಿರ್ತಾರೋ ಆ ಪುಣ್ಯವನ್ನ ಇವ್ರು ಯಾರು ಮಾಡಿರ್ತಾರ ಆ ಕರ್ಮಗಳನ್ನ, ಆ ಪುಣ್ಯ ಇವ್ರಿಗೆ ಸಿಗುತ್ತೆ ಅಷ್ಟೇನೆ. ದಾನ ಮಾಡಿರೋ ಪುಣ್ಯ ಅಷ್ಟು ವಿನಃ ಅವ್ರನ್ನ ಇವರು ನಾವು ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೋಡಿ ಎರಡು ಮಾಡ್ತೀವಿ ನಾವು. ಫಸ್ಟ್ ಯಾರಾದ್ರೂ ಸತ್ತೋದ್ರೆ ಏನ್ ಮಾಡ್ತೀವಿ? ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಸಮಾರಂಭ ಮಾಡ್ತೀವಿ. ಸಮಾರಂಭ ಮಾಡಿ 15 ನಿಮಿಷ ಧ್ಯಾನ ಮಾಡೋಣ ಅವ್ರಿಗೆ, ಶಾಂತಿ ಸಮಾರಂಭ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರ್ಲಿ ಅಂತೇಳಿ ಒಂದು 10 ನಿಮಿಷ ಎಲ್ಲರೂ ಸಮಾರಂಭ ಮಾಡಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಒಂದು 15 ನಿಮಿಷ ಧ್ಯಾನ ಮಾಡ್ತಾರೆ ಅಲ್ವಾ? ಮತ್ತೆ ಅಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂದ್ರೆ ಅಲ್ಲಿಗೆ ಇಲ್ಲಿವರೆಗೂ ಅವ್ರಿಗೆ ಶಾಂತಿ ಇರ್ಲಿಲ್ಲ ಅಂತ ತಾನೇ ಲೆಕ್ಕ. ಅಲ್ಲಿಗೆ ಇವರು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಇಲ್ಲೆಲ್ಲ ಕೋರ್ತಾ ಇದ್ದಾರೆ ಅಂದ್ರೆ ಅವ್ರು ಬದುಕಿರುವಾಗ್ಲೂ ಕೂಡ ಶಾಂತಿಯಿಂದ ಇರ್ಲಿಲ್ಲ ಅಂತ ಲೆಕ್ಕ. ಅದಕ್ಕೆ ಇವ್ರು ನಾವು ಆತ್ಮಕ್ಕೆ ಶಾಂತಿ ಕೋರ್ತೀವಿ ಅಂತಾರೆ. ಇವ್ರೇನು ಆತ್ಮಕ್ಕೆ ಶಾಂತಿ ಕೋರಿದ್ರು ಶಾಂತಿ ಆಗಲ್ಲ. ಅವರು ಬದುಕಿರುವಾರ್ಗು ಎಷ್ಟು ಶಾಂತಿಯಿಂದ ಬದುಕಿದ್ರೋ ಅಷ್ಟು ಶಾಂತಿಯನ್ನ ಅವರು ತಗೊಂಡೋಗಿರ್ತಾರೆ ಅಲ್ವಾ? ಈ ರೀತಿಯಾಗಿ ಒಂದು ಆತ್ಮ ಅಲ್ಲಿ ಹೋದಾಗ ಅಲ್ಲಿ ಏನಾಗ್ತಾರೆ? ಮತ್ತೆ ಹೋಗಲ್ಲ. ಆತ್ಮದ ಬಾಗಿಲುಗಳು ಮುಚ್ಚಿಬಿಡ್ತವೆ. ಆತ್ಮದ ಬಾಗಿಲು ಮುಚ್ಚಿದಾಗ ಅದು ಆ ಆತ್ಮ ಅಲ್ಲೇ ಪ್ರೇತಾತ್ಮ ತಿರುಗ್ತಾ ಇರುತ್ತೆ. ಪ್ರೇತಾತ್ಮವಾಗಿ ಅಂತ ಎಷ್ಟೋ ಆತ್ಮಗಳು ಅಲ್ಲಿ ತಿರುಗ್ತಾ ಇರುತ್ತೆ ಅಲ್ವಾ? ಅದನ್ನ ಈ ಥರ್ಡ್ ಐ ಮಾಸ್ಟರ್ಸ್ ನೋಡ್ಬೋದು ಅಂತ ಹೇಳಿದ್ದಾರೆ ಪತ್ರಿಜಿಯವರು. ಥರ್ಡ್ ಐ ಮಾಸ್ಟರ್ಸ್ ಕಾಣಿಸ್ತಾರಂತವ್ರು ಆ ಸೇತುವೆಗಳ ಮೇಲೆ ಅಲ್ಲಲ್ಲಿ ಕೂತ್ಕೊಂಡಿರ್ತಾರಂತೆ. ಅಲ್ಲಿ ಕೂತ್ಕೊಂಡಿದ್ದಾಗ ಅಲ್ಲೆಲ್ಲ ಕಾಣಿಸ್ತಾ ಇರ್ತಾರೆ ಅಂತ ಹೇಳಿದ್ದಾರೆ ಪತ್ರಿಜಿಯವರು ಹೇಳಿದ್ದಾರೆ. ನೋಡ್ಬೋದು ಥರ್ಡ್ ಐ ಮಾಸ್ಟರು. ಥರ್ಡ್ ಐ ಸಂಪಾದನೆ ಮಾಡ್ಕೋಬೇಕು ಅಂದ್ರೆ ಬಹಳ ಕಷ್ಟ ರೀ. ಏನೋ ಇಲ್ಲಿ ಮಾಸ್ಟರ್ಸ್ ಎಲ್ಲ ಕೆಲವರೆಲ್ಲ ಹೇಳ್ತಾರೆ ನನ್ ಥರ್ಡ್ ಐ ಮಾಸ್ಟ್ರು, ನನ್ ಥರ್ಡ್ ಐ ಓಪನ್ ಆಗಿದೆ. ಥರ್ಡ್ ಐ ಓಪನ್ ಆಗೋದು ಅಂದ್ರೆ ಅಷ್ಟು ತಮಾಷೆ ಏನೇನ್ರಿ? ಎಷ್ಟು ಕಷ್ಟ ಪಡ್ಬೇಕು ಥರ್ಡ್ ಐ ಓಪನ್ ಆಗ್ಬೇಕಾದ್ರೆ. ಯುಗಗಳು 100 ವರ್ಷ, ಸಾವಿರಾರು ವರ್ಷ ತಪಸ್ ಮಾಡ್ಬೇಕು, ಸಾವಿರಾರು ವರ್ಷ ಧ್ಯಾನ ಮಾಡ್ಬೇಕು. ಥರ್ಡ್ ಐ ಓಪನ್ ಆಗಿರೋರಿಗೆ ಅಷ್ಟಸಿದ್ಧಿಗಳು ಪ್ರಾಪ್ತಿ ಆಗುತ್ತೆ. ಅಷ್ಟಸಿದ್ಧಿಗಳು ಪ್ರಾಪ್ತಿ ಆಗ್ಬೇಕು. ಅಷ್ಟಸಿದ್ಧಿಗಳು ಪ್ರಾಪ್ತಿ ಆಗಿದ್ದೆ ಥರ್ಡ್ ಐ ಮಾಸ್ಟ್ರು. ಪತ್ರಿಜಿಯವ್ರು ಥರ್ಡ್ ಐ ಮಾಸ್ಟ್ರೆ, ಅದೆಲ್ಲ ಮಾತೇ ಇಲ್ಲ. ಬಟ್ ತೋರ್ಸ್ಕೊಂತಿರ್ಲಿಲ್ಲ ಪತ್ರಿಜಿಯವರು. ಎಲ್ಲಾ ಗೊತ್ತಿತ್ತು ಪತ್ರಿಜಿಯವ್ರಿಗೆ. ಯಾರ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಬಿಡೋರು ಅವರು ಅಲ್ವಾ? ಅದಕ್ಕೆ ನೋಡಿ ಪತ್ರಿಜಿಯವ್ರೇನು, ಅವ್ರು ಬಂದ್ ಕೆಲಸ ಮುಗೀತು, ಅವ್ರ ಪ್ರಣಾಳಿಕೆ ಮುಗ್ದೋಯ್ತು. ಪತ್ರಿಜಿಯ ಪ್ರಣಾಳಿಕೆ ಹಾಕೊಂಡ್ ಬಂದಿದ್ರು. ನಾನ್ ಧ್ಯಾನ ಜಗತ್ ಮಾಡ್ತೀನಿ, ಸಸ್ಯಾಹಾರ ಜಗತ್ ಮಾಡ್ತೀನಿ, ನಾನು ಪಿರಮಿಡ್ ಜಗತ್ ಮಾಡ್ತೀನಿ. ಇದನ್ನ ಮಾಡೋದಕ್ಕೋಸ್ಕರ ಬಂದಿದ್ದೆ ನಾನು. ಸದಾನಂದ ಯೋಗಿಗಳ ಹತ್ರ ಹೋಗ್ತಾರೆ ಅವರು. ಅವ್ರಿಗೆ ಮತ್ತೆ ಅವರು ದಿಗ್ಗಜರು. ಅವರು 2 ಜನ್ಮ ತಗೊಂಡವ್ರು. ಒಂದೇ ಹುಟ್ಟಿನಲ್ಲಿ 2 ಜನ್ಮ ತಗೊಂಡವ್ರು. ಅವ್ರು ಮುಂಚೆ ಧ್ಯಾನ ಮಾಡೋದಕ್ಕೆ ಮುಂಚೆ 1 ಜನ್ಮ, ಧ್ಯಾನ ಆದ್ಮೇಲೆ 1 ಜನ್ಮ ತಗೊಂಡವ್ರು. ದಿಗ್ಗಜರು ಅಂತಾರೆ ಅವ್ರನ್ನ. 2 ಜನ್ಮ ಅದ್ ಮುಗ್ದೋಯ್ತು. ಅದು ಸಂಪೂರ್ಣ ಬದಲಾಗೋದ್ರು ಅವರು. ಧ್ಯಾನ ಮಾಡಿದ್ಮೇಲೆ ಸಂಪೂರ್ಣ ಪ್ರಪಂಚಕವನ್ನ ಮರ್ತೇ ಹೋಗ್ಬಿಟ್ರು ಅವರು. ನೋಡ್ರಿ, ಜೋಬಲ್ ದುಡ್ಡಿಲ್ಲ, ಮೊಬೈಲ್ ಇಲ್ಲ, ಎಷ್ಟು ವ್ಯವಹಾರ ಮಾಡಿದ್ರು, ಎಷ್ಟು ಪ್ರಾಜೆಕ್ಟ್ಗಳು ಮಾಡಿದ್ರು, ಎಷ್ಟು ಪಿರಮಿಡ್ಗಳು ಕಟ್ಸಿದ್ರು ಅವರು ಪತ್ರಿಜಿಯವರು ಅಲ್ವಾ? ಸಂಕಲ್ಪ, ಅವ್ರ ಸಂಕಲ್ಪ ಹಂಗಿತ್ತು. ಅವ್ರೇನು, ನಾನು
ಓಹೋ ನೋಡಿದ್ರು ಫಾಸ್ಟ್ ಆಗಿ ಏನು ಮಾಧ್ಯಮ ಬರ್ಬೇಕು ಅಂತಂದ್ರು. ನೋಡಿ ಇವಾಗ ಝೂಮ್ ಅಲ್ಲಿ ಮಾತಾಡ್ತಾ ಇದ್ದೀನಿ, ಎಷ್ಟು ಜನ ಕೇಳ್ತಾ ಇದ್ದೀರಾ? ಇದೆಲ್ಲ ಪತ್ರಿಜಿಯವರ ಆಶೀರ್ವಾದನೇ ತಾನೆ. ಆಯ್ತು, ಝೂಮ್ ಬಂತು, ಯೂಟ್ಯೂಬ್ ಬಂತು, ಎಲ್ಲ ಬಂತು, ಫಾಸ್ಟ್ ಆಗಿ ನಡೀತು. ಓ ನನ್ ಕೆಲಸ ಮುಗೀತು, ಇನ್ನ ಪತ್ರಿಜಿಯವರು ನನ್ ಕೆಲಸ ಮುಗೀತು ಅಂತ ಅವರು ನಿರ್ಗಮಿಸಿದ್ರು. ಅವ್ರು ನೋಡಿ ಪತ್ರಿಜಿಯವರು ಇರುವುದಕ್ಕಿಂತನೂ ಫಾಸ್ಟ್ ಆಗಿ ನಡೀತಾ ಇದೆ ಕೆಲಸ ಇವಾಗ ನಮ್ಮ ಪಿಗ್ಮೆಂಟ್ ಸೊಸೈಟಿನಲ್ಲಿ. ಧ್ಯಾನ ಆಗ್ಲಿ, ಸಸ್ಯಾಹಾರ ರ್ಯಾಲಿಗಳಾಗ್ಲಿ, ಪಿರಮಿಡ್ ಜಗತ್ತಾಗ್ಲಿ, ಅಂದ್ರೆ ಇಲ್ಲಿ ಧ್ಯಾನ, ಸಸ್ಯಾಹಾರ ಜಗತ್ತು, ಪಿರಮಿಡ್ ಜಗತ್ತು ಮತ್ತೆ ಆತ್ಮಜ್ಞಾನ. ಇಲ್ಲಿ ನಾವ್ ಯಾವ್ದಕ್ ಜಾಸ್ತಿ ಫೋಕಸ್ ಕೊಡ್ಬೇಕು ಅಂದ್ರೆ ಆತ್ಮಜ್ಞಾನಕ್ಕೆ ಜಾಸ್ತಿ ಫೋಕಸ್ ಕೊಡ್ಬೇಕು. ಆತ್ಮಜ್ಞಾನವನ್ನು ತಿಳ್ಕೋಬೇಕು. ಆತ್ಮಜ್ಞಾನ ಶಿಕ್ಷಣ ಶಿಬಿರಗಳಲ್ಲಿ ಭಾಗವಹಿಸ್ಬೇಕು. ಸಸ್ಯಾಹಾರ ರ್ಯಾಲಿಗಳಲ್ಲಿ ಭಾಗವಹಿಸಿ ಬೇಡ ಅನ್ನಲ್ಲ, ಅದರಲ್ಲೇನ್ ಸಸ್ಯಾಹಾರ ರ್ಯಾಲಿನಲ್ಲಿ ಭಾಗವಹಿಸಿದ ಮಾತ್ರಕ್ಕೆ ಯಾರು ಅಷ್ಟು ಬದಲಾಗೋದಿಲ್ಲ. ಅವ್ರದ್ದ ಧ್ಯಾನ ಮಾಡಿಸ್ಬೇಕು, ಧ್ಯಾನ ಕುಂಡ್ರಿಸ್ಬೇಕು. ಪತ್ರಿಜಿಯವ್ರು ಯಾಕೆ ಹೇಳಿದ್ರು ಸಸ್ಯಾಹಾರಿ ರ್ಯಾಲಿ ಅಂದ್ರೆ, ನೀನ್ ಧ್ಯಾನ ಮಾಡುವುದಕ್ಕಿಂತ ಮುಂಚೆ ಸಸ್ಯಾಹಾರಿ ಆದ್ರೇನೆ ಧ್ಯಾನ ಕುದುರೋದು ಅನ್ನೋ ದೃಷ್ಟಿ ಇಟ್ಕೊಂಡು ಸಸ್ಯಾಹಾರಿ ಆಗಿ ಅಂತ ಹೇಳಿದ್ರು. ಇನ್ನ ಪಿರಮಿಡ್ ಅಂದ್ರೆ ಪಿರಮಿಡ್ ಅಲ್ಲಿ ಕೂತ್ಕೊಂಡ್ರೆ ಶಕ್ತಿ ಜಾಸ್ತಿ ಬರುತ್ತೆ ಅಂತ ಹೇಳಿ ಪಿರಮಿಡ್ ಉಪಯೋಗಿಸ್ಕೊಳ್ರಿ ಅಂತ ಹೇಳಿದ್ರು. ಹಾಗಾಗಿ ನಾವು ಪಿರಮಿಡ್ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಮಾತ್ರ ನಮ್ಗೆ ಶಕ್ತಿ ಬರುತ್ತೆ ಹೊರತು ಪಿರಮಿಡ್ ಕಟ್ಟಿದ್ರೆ ಪುಣ್ಯ ಬರುತ್ತೆ ಅಂತ ಪಿರಮಿಡ್ ಕಟ್ಟಿದ್ರೆ ಏನು ಪ್ರಯೋಜನ ಇಲ್ಲ. ಪಿರಮಿಡ್ ಕಟ್ಟಿ ಪಿರಮಿಡ್ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದಾಗ ಮಾತ್ರ ಶಕ್ತಿ ಬರುತ್ತೆ. ಆಗ ನಾವು ಮರಣಿಸುವುದಕ್ಕಿಂತ ಮುಂಚೆ ಮರಣಿಸುವುದನ್ನ ತಿಳ್ಕೊಂತೀವಿ. ಇದಕ್ಕೆ ಉಪಯೋಗಿಸ್ಕೋಬೇಕು. ಪತ್ರಿಜಿ ಹೇಳಿದ್ರು ಸಕಲ ರೋಗ ನಿವಾರಣಿ, ಸಕಲ ಭೋಗಕಾರಿಣಿ, ಸತ್ಯ ಜ್ಞಾನ ದರ್ಶಿನಿ. ಇದು ಸತ್ಯ ಜ್ಞಾನ ದರ್ಶಿನಿ ಲಾಸ್ಟ್ ಇಟ್ಕೋಬೇಕು ಪಾಯಿಂಟ್. ನಾವು ರೋಗಗಳಿಗೂ ಅಲ್ಲ ಭೋಗಗಳಿಗೂ ಅಲ್ಲ ಧ್ಯಾನ ಮಾಡೋದು. ನಾವು ಯೋಗಿ ಆಗುವುದಕ್ಕೆ. ಯೋಗಿ ಆದ್ರೇನೆ ಮರಣಿಸುವುದಕ್ಕಿಂತ ಮುಂಚೆ ಮರಣಿಸುವುದು. ನಾವು ಯೋಗಿ ಆದ್ರೇನೆ ಸಾಯುವುದಕ್ಕಿಂತ ಮುಂಚೆ ಸಾಯೋದು. ಸಾಯುವುದಕ್ಕಿಂತ ಮುಂಚೆ ಸತ್ರೇನೆ ನಾವು ಅವ್ರು ಕರೆದ ತಕ್ಷಣ ಹೋಗೋದಲ್ಲ. ನಾವು ಸಹಾಯಕರು ಬರ್ತಾರಲ್ವಾ, ಆಗ ಕರೆದ ತಕ್ಷಣ ಹೋಗೋದು. ಅದನ್ನೇ ಪತ್ರಿಜಿಯವರು ಸಾಯುವುದಕ್ಕಿಂತ ಮುಂಚೆ ಸಾಯ್ಬೇಕು. ಈ ವಿಷಯ ಯಾರಿಗ್ ಗೊತ್ತಿರುತ್ತೆ ಅಂದ್ರೆ ಆತ್ಮಜ್ಞಾನಿಗಳಿಗೆ ಮಾತ್ರ ಇದು ಅವಗಾಹನ ತಿಳುವಳಿಕೆ ಇರುತ್ತೆ. ಸಾಯುವುದಕ್ಕಿಂತ ಮುಂಚೆ ಸಾಯುವುದು. ನೋಡಿ ತುಂಬಾ ಮಹಾನ್ ಭಾವರು ನಾನು ಹೋಗ್ತೀನಿ, ನನ್ನ ಕೆಲಸ ಮುಗಿತು ಹೋಗ್ತೀನಿ ಅಂತ ಹೇಳ್ತಾರೆ. ಗೊತ್ತಾಗುತ್ತೆ ಅವ್ರಿಗೆ ಸಾಯೋದು, ತಿಳ್ಕೊಂತಾರ ಅವರು ನಾನು ಹೋಗ್ತೀನಿ ಅಂತ. ಸದಾನಂದ ಯೋಗಿಗಳು ಕೂಡ ಪತ್ರಿಜಿ ಅವ್ರಿಗೆ, ಪತ್ರಿಜಿ ನನ್ನ ಕೆಲಸ ಮುಗೀತಪ್ಪ ನಾನು ಇನ್ನು ಹೋಗ್ತೀನಿ. ಸುಮಾರು ಪತ್ರಿಜಿಯವ್ರ ಪರಿಚಯ ಆದಾಗ್ಲೇನೆ ಅವ್ರಿಗೆ ಸುಮಾರು 200 ವರ್ಷನೇನೋ ಅಂತ ಅಂತಿದ್ರು ಪತ್ರಿಜಿಯವರು. ಆ ಪತ್ರಿಜಿಯವ್ರ ಪರಿಚಯ ಆದಾಗ್ಲೇನೆ 200 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ಎಷ್ಟಿದೆ ಗೊತ್ತಿಲ್ಲ ಅಂತಿದ್ರು. ತುಂಬಾ ದೀರ್ಘಾಯುವರು ಸದಾನಂದ ಯೋಗಿಗಳು. ಸದಾನಂದ ಯೋಗಿಗಳಿಂದಾನೇ ಪತ್ರಿಜಿಯವರು ಇಲ್ಲಿ ನಮ್ಮ ಈ ಒಂದು ಧ್ಯಾನವನ್ನು ತಿಳ್ಕೊಂಡಿದ್ದವರು. ಹಾಗೆ ಹೇಳಿದ್ರು ಪತ್ರಿಜಿಯವ್ರಿಗೆ, ಪತ್ರಿ ನಾನು ಹೋಗ್ತೀನಪ್ಪ, ನನ್ಗೊಂದು ಸರಿಯಾದ ಜಾಗವನ್ನ ಸಮಾಧಿಗೆ ಏರ್ಪಾಟ್ ಮಾಡು ಅಂತ ಹೇಳಿ ಪತ್ರಿಜಿಯವ್ರ ಮುಂದೆನೆ ಶರೀರ ಬಿಟ್ರಂತ. ಸ್ವಚ್ಛಂದವಾಗಿ ಶರೀರ ಬಿಟ್ರಂತೆ. ಆತ್ಮಜ್ಞಾನಿಗಳು ಆ ರೀತಿಯಾಗಿ ಶರೀರ ಬಿಡ್ತಾರೆ. ಅವ್ರಿಗೆ ಗೊತ್ತು, ಅವರು ಸಾಯೋದಕ್ಕಿಂತ ಮುಂಚೆನೆ ಎಲ್ಲ ತಿಳ್ಕೊಂಡಿರ್ತಾರೆ ಏನಾಗುತ್ತೆ ಅಂತ. ನಾವು ಕೂಡ ಅದಕ್ಕೆ ಸಾಯುವುದಕ್ಕಿಂತ ಮುಂಚೆನೆ ಈ ಎಲ್ಲಾ ವಿಚಾರಗಳನ್ನು ತಿಳ್ಕೊಂಡಾಗ ಯಾರು ಸಹಾಯಕರು ಬರ್ತಾರೆ, ಸಹಾಯಕರು ಬಂದಾಗ ನಾವು ಡೈರೆಕ್ಟ್ ಆಗಿ ಹೊರಟೋಗ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಕಬೀರ್ ಕೂಡ ನೋಡಿ ಹೇಳಿದ್ದಾರೆ ಇಲ್ಲಿ, ಯಾವ ಸಾವಿಗೆ ಪ್ರಪಂಚವು ಭಯ ಪಡುತ್ತಿರುತ್ತದೆಯೋ ಅದನ್ನು ಪಡೆಯುವುದರಲ್ಲಿ ನನಗೆ ಆನಂದ ಇದೆ ಅಂತ ಹೇಳ್ತಾ ಇದ್ದಾರೆ ಕಬೀರ್. ಅಂದ್ರೆ ಕಬೀರ್ ಏನ್ ಹೇಳ್ತಾವ್ರೆ, ಯಾರು ಜನಸಾಮಾನ್ಯರು ಸಾವು ಎಲ್ಲರಿಗೂ ಎದುರ್ದೆ ಅಯ್ಯೋ ಸತ್ತೋಗ್ಬಿಡ್ತೀನಪ್ಪ, ಅಯ್ಯೋ ನಾನು ಸತ್ತೋಗ್ಬಿಡ್ತೀನಪ್ಪ, ಎಷ್ಟು ವಯಸ್ಸಾಗಿರೋರಾದ್ರೂ ಅಷ್ಟೇನೆ ಅಯ್ಯೋ ನಾನು ಸತ್ತೋಗ್ಬಿಡ್ತೀನಿ, ಅಯ್ಯೋ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಎದುರ್ತಾ ಇರ್ತಾರೆ ಅಲ್ವಾ. ಯಾರು ಆ ಸಾವಿಗೆ ಎದುರ್ತಾರೋ ಆ ಸಾವು ನನಗೆ ಆನಂದ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕಬೀರ್ ದಾಸರು. ಕಬೀರ್ ಆ ಆನಂದ ಕೊಡ್ತಾ ಇದೆ ಅಂದ್ರೆ ಬಟ್ ಬಹಳ ಭಯ ಪಡ್ತಾರೆ. ಯಾಕೆ? ಆಸ್ತಿ ಬಿಟ್ಟು ಹೋಗ್ಬೇಕಲ್ವಾ, ಹೆಂಡತಿ ಬಿಟ್ಟು ಹೋಗ್ಬೇಕಲ್ವಾ, ಮಕ್ಕಳನ್ನ ಬಿಟ್ಟು ಹೋಗ್ಬೇಕಲ್ವಾ. ಮೋಹ, ಅವ್ರ ಮೇಲಿನ ಮೋಹ ಮೋಹ ಯಾವಾಗಿರುತ್ತೋ ಅವಾಗ ಇಲ್ಲ ಮತ್ತೆ ಬರ್ಬೇಕು. ಇವಾಗ ನೀವ್ ಏನು ಒಂದು ಸಣ್ಣ ಆಸೆಯನ್ನು ಇಟ್ಕೊಂಡಿದ್ರು ಕೂಡ ಮತ್ತೆ ಜನ್ಮ ತಗೊಂಡ್ ಬರ್ಬೇಕು. ಅದಕ್ಕೆ ಪತ್ರಿಜಿಯವರು ಈ ಜನ್ಮದಲ್ಲಿ ನಿಮ್ಗೆ ಏನೇನ್ ಅನ್ನಿಸ್ತಾ ಇದೆಯೋ, ಕರ್ಮನೋ ಅಕರ್ಮನೋ ವಿಕರ್ಮನೋ ಏನೋ ಒಳ್ಳೆಯದ ಕೆಟ್ಟದ್ದು ಎಲ್ಲ ಮಾಡಿ ಅಂತ ಹೇಳ್ತಾರೆ. ಎಲ್ಲ ಮಾಡಿ ಮುಗಿಸ್ರಿ, ಇಲ್ಲದೆ ಇದ್ರೆ ಆ ಕೆಲಸ ಆ ಕರ್ಮ ಮಾಡುವುದಕ್ಕೆ ಮತ್ತೆ ನಾವು ಭೂಲೋಕಕ್ಕೆ ಬರ್ಬೇಕು. ಅದಕ್ಕೆ ಪತ್ರಿಜಿಯವರು ಅಕರ್ಮಿಯಾಗಿರ್ಬೇಡ್ರಿ ಅಂತ ಹೇಳ್ತಾರೆ, ಕೆಲಸ ಮಾಡ್ಲೇಬೇಕು ಅಂತ ಹೇಳ್ತಾರೆ ಪ್ರತಿಯೊಬ್ರುನು.
ನಮ್ಮ ಬಸವಣ್ಣವರು ಕೂಡ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಬಸವಣ್ಣ. ಕಾಯಕ ನಿರತನಾದರೆ ಗುರುವನ್ನಾದರೂ ಮರೆಯಲೇಬೇಕು, ಲಿಂಗವನ್ನಾದರೂ ಮರೆಯಲೇಬೇಕು, ಜಂಗಮನನ್ನಾದರೂ ಮರೆಯಲೇಬೇಕು ಅಂತ ಹೇಳಿದ್ರು ಬಸವಣ್ಣವರು. ಎಲ್ಲರನ್ನು ಮರೆತು ಕಾಯಕವನ್ನು ಮಾಡ್ಬೇಕು, ನಾವು ಕೆಲಸವನ್ನು ಮಾಡ್ಬೇಕು, ಮಾಡುವ ಕೆಲಸದಲ್ಲೇ ಪರಮಾತ್ಮನನ್ನು ಕಾಣಬೇಕು. ಅಂದ್ರೆ ಇಲ್ಲಿ ಈ ಕೆಲಸನ ನಾನ್ ಮಾಡ್ತಾ ಇಲ್ಲ, ನನಗೆ ಸೃಷ್ಟಿಕರ್ತ ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಅನ್ನೋ ಭಾವನೆ ಇಟ್ಕೊಂಡು ಮಾಡ್ಬೇಕು ಅಲ್ವಾ. ಅದಕ್ಕೆ ಇಲ್ಲೇನು ಮೋಹ ಯಾಕೆ? ಇನ್ಕಂಪ್ಲೀಟ್ ಆಗಿರುತ್ತೆ ಏನೋ, ಇಲ್ಲಿ ನಮ್ಗೆ ಏನೋ ಒಂದು ಆಸೆ ಇನ್ಕಂಪ್ಲೀಟ್ ಆಗಿರುತ್ತೆ, ಆ ಆಸೆನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತೆ ಜನ್ಮ ತಗೊಂಡ್ಬಾರ್ದು ಅಲ್ವಾ. ಅದಕ್ಕೆ ಆ ಇನ್ಕಂಪ್ಲೀಟ್ ಆಗೋ ಆಸೆನ ಕಂಪ್ಲೀಟ್ ಮಾಡ್ಬೇಕು. ಅಥವಾ ಮಾಡುವಾಗ ನಾನು ಮಾಡ್ತಾ ಇಲ್ಲ, ಇದು ಯಾರೋ ಮಾಡಿಸ್ತಾ ಇದ್ದಾರೆ, ಅದ್ರ ಮೇಲೆ ಮಾಡಿದ್ರು ಮಾಡ್ಬೋದು, ಬಿಟ್ರೆ ಬಿಡ್ಬೋದು, ನನ್ನ ಕೈಯಲ್ಲೇ ಆಗ್ತಾ ಇದೆ ಅನ್ನೋ ಭಾವನೆ ಬಿಟ್ಟಾಗ ಯಾರೋ ಬರ್ತಾರೆ, ಯಾರೋ ಮಾಡ್ತಾರೆ, ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯನ್ನ ಬಿಟ್ಟು ಕಾಯಕವನ್ನ ಮಾಡ್ಬೇಕು. ಇದೇ ಕರ್ಮ ಸನ್ಯಾಸ ಯೋಗ. ಕರ್ಮ ಸನ್ಯಾಸ ಯೋಗ ನಾನು ಮಾಡ್ತಾ ಇದ್ದೀನಿ ಎನ್ನ ಕರ್ಮ ಮಾಡು. ಕರ್ಮಣ್ಯವಾಧಿಕಾರಸ್ಯೆ ಮಾ ಫಲೇಶು ಕದಾಚನ ಮಾ ಫಲ ಕರ್ಮ ಏತುನ ಸಂಗೋಸ್ತ್ವ ಕರ್ಮಣಿ ಅಂತ ಹೇಳಿದ್ದಾರೆ ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ. ಕರ್ಮಣ್ಯವಾಧಿಕಾರಸ್ಯೆ ಮಾ ಫಲೇಶು ಕದಾಚನ ಮಾ ಫಲ ಕರ್ಮ ಹೇತುನ ಅಂದ್ರೆ ಕರ್ಮಣ್ಯವಾಧಿಕಾರಸ್ಯೆ. ನೋಡಿ ಇಲ್ಲಿ ಕೆಲಸ ಮಾಡುವಾಗ ಕರ್ಮಣ್ಯವಾಧಿಕಾರಸ್ಯೆ ಅಂದ್ರೆ ಕರ್ಮ ಮಾಡುವುದಕ್ಕೆ ಮಾತ್ರ ನಮ್ಗೆ ಅಧಿಕಾರ ಇದೆ. ಕರ್ಮಣ್ಯೇ ವಾಧಿಕಾರಸ್ಯೆ ಮಾ ಫಲೇಶು ಕದಾಚನ, ಫಲಗಳನ್ನ ನನಗೆ ನಂದು, ಫಲಗಳು ನನಗ್ ಬಿಡು, ಫಲಗಳು ನನಗ್ ಬಿಡು, ಫಲ ನಿನ್ಗಿಲ್ಲ, ಫಲ ನನಗ್ ಬಿಡು ಅಂತ ಹೇಳ್ತಾರೆ ಕೃಷ್ಣ. ಮಾ ಫಲ ಕರ್ಮ ಏತುನ, ಕರ್ಮದ ಫಲವನ್ನು ನಿರೀಕ್ಷೆ ಮಾಡಬೇಡ ನೀನು. ಮಾ ಫಲ ಕರ್ಮ ಏತುನ, ಕರ್ಮದ ಫಲವನ್ನ ನಿರೀಕ್ಷೆ ಮಾಡಬೇಡ ನೀನು. ಅದೇ ರೀತಿ ಏನ್ ಹೇಳಿದ್ರು? ಸಂಗೋಸ್ತ್ವ ಕರ್ಮಣಿ ಅಂತ ಹೇಳಿದ್ರು. ಅಂದ್ರೆ ಕರ್ಮವನ್ನು ಮಾಡದೆಯೂ ಇರ್ಬೇಡ ಅಂತ ಹೇಳಿದ್ರು. ಇವಾಗ ಏನೋ ಒಂದ್ ಕೆಲಸ ಮಾಡಿದ್ರೆ ನಮ್ಮಿಂದ ತಪ್ಪಾಗುತ್ತೆ ಅಂತ, ಆ ಕೆಲಸ ರಾಂಗ್ ಆಗುತ್ತೆ ಅಂತ ಕೆಲಸ ಮಾಡ್ದಂಗೆ ಇರಕ್ಕಾಗುತ್ತಾ ನಾವು? ತಪ್ಪಾದ್ರೂ ಅನುಭವ ಬರುತ್ತೆ, ಸರಿಯಾದ್ರೂ ಅನುಭವ ಬರುತ್ತೆ. ಅನುಭವ ಏನೋ ಒಂದ್ ಕೆಲಸ ಕಲಿಬೇಕಾದ್ರೆ ತಪ್ಪಾದೇ ಆಗುತ್ತೆ. ಪಾಠ ಓದ್ಬೇಕಾದ್ರೆ ತಪ್ಪು ಅಕ್ಷರಗಳು ತಪ್ಪಾದೇ ಆಗ್ತವೆ. ಓದ್ತಾ 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 ಪ್ರಾಕ್ಟೀಸ್ ಆಫ್ ಮೆಡಿಟೇಷನ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ವಾ. ಆ ರೀತಿ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನೀನ್ ಪರ್ಫೆಕ್ಟ್ ಆಗ್ತೀಯ. ನೀನ್ ಪ್ರಾಕ್ಟೀಸೇ ಮಾಡ್ದಂಗಿದ್ರೆ, ನಾನು ಎಕ್ಸಾಮ್ಗೆ ಹೋಗ್ಬಿಟ್ಟು ಫೇಲ್ ಆಗ್ತೀನಪ್ಪ, ಅಯ್ಯೋ ನಾನು ಎಕ್ಸಾಮ್ಗೆ ಹೋಗ್ದಂಗಿದ್ರೆ ಮತ್ತೆ ಯಾವಾಗ ಹೋಗ್ತೀಯ ಎಕ್ಸಾಮ್ಗೆ? ನೀನು ಎಕ್ಸಾಮ್ಗೆ ಹೋಗ್ಬೇಕು, ಬರಿಬೇಕು, ಫೇಲ್ ಆದ್ರೂ ಆಗ್ಲಿ ಪಾಸ್ ಆದ್ರೂ ಆಗ್ಲಿ. ಫೇಲ್ ಆದ್ರೆ ಏನ್ ಮಾಡ್ತೀಯ? ಇನ್ನೂ ಓದ್ತೀಯ, ಇನ್ನೂ ಹೆಚ್ಚಾಗಿ ಓದ್ತೀಯ, ಇನ್ನೂ ಹೆಚ್ಚಾಗಿ ಓದಿ ಓದಿ ಮತ್ತೆ ಪಾಸ್ ಆಗ್ತೀಯ. ಎಕ್ಸಾಮ್ಗೆ ಹೋಗ್ದಂಗಿದ್ರೆ ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ, ಸಂಗೋಸ್ತ್ವ ಕರ್ಮಣಿ. ಕರ್ಮವನ್ನು ಬಿಡಬೇಡ ನೀನು, ಕರ್ಮ ಮಾಡ್ಲೇಬೇಕು. ಅಕರ್ಮವಾಗ್ಲಿ ಯಾವ ಕರ್ಮನಾದ್ರೂ ಆಗ್ಲಿ ಅದನ್ನ ಮಾಡ್ಬೇಕು. ಆ ಮಾಡಿದಾಗ ಮಾತ್ರನೇ ಅನುಭವ ಬರೋದು ನಮ್ಗೆ, ಯಾವ ಕರ್ಮವನ್ನೇ ಆಗಲಿ. ಅಂದ್ರೆ ಸೋಮಾರಿತನದಲ್ಲಿ ಇರಬಾರದು. ಅದಕ್ಕೆ ನೋಡಿ, ನಮ್ಮ 12ನೇ ಶತಮಾನದ ಶರಣರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪ್ರಾಪಂಚಿಕ ಕೆಲಸವನ್ನು ಮಾಡ್ತಾ ಇದ್ರು. ಅವ್ರವ್ರಿಗೆ ಏನೇನ್ ಕೆಲಸ ಇತ್ತು, ಅವರಿಗೆ ಮಾದಾರ ಚೆನ್ನಯ್ಯ ಚಪ್ಪಲಿ ಹೊಲಿಯ ಕೆಲಸ ಮಾಡಿದ್ರು, ಮಡಿವಾಳ ಮಾಚಯ್ಯ ಬಟ್ಟೆ ಒಗೆಯ ಕೆಲಸ ಮಾಡಿದ್ರು, ಅಡಪದ ಅಪ್ಪಣ್ಣ ಅವ್ರ ಅಡಪದ ಕೆಲಸ ಮಾಡಿದ್ರು, ಅಂಬಿಗರ ಚೌಡಯ್ಯ ದೋಣಿ ಓಡಿಸೋ ಕೆಲಸ ಮಾಡಿದ್ರು, ನೂಲಿಯ ಚಂದಯ್ಯ ನೂಲನ್ನು ಸುತ್ತೋದ್ ಮಾಡಿದ್ರು, ಆಯ್ದಕ್ಕಿ ರಕ್ಕಂಬ ಅವರು ಅಕ್ಕಿ ಆರ್ಸೋ ಕೆಲಸ ಮಾಡಿದ್ರು. ಅವ್ರವ್ರಿಗೆ ಏನು ಕೆಲಸವನ್ನು ನೇಮಿಸಿದ್ರು, ಅವ್ರು ಏನೇನು ಕೆಲಸ ಕಲ್ತಿದ್ರು ಆ ಕೆಲಸವನ್ನು ಮಾಡಿದ್ರು. ಅವರು ಆ ಕೆಲಸವನ್ನು ಮಾಡಿ ಸಾಯಂಕಾಲ 6 ಗಂಟೆಯಿಂದ ಸತ್ಸಂಗ, ಅನುಭವ ಮಂಟಪದಲ್ಲಿ ಸಜ್ಜನ ಸಾಂಗತ್ಯವನ್ನು ಏರ್ಪಾಟ್ ಮಾಡ್ತಾ ಇದ್ರು ಅವರು ಅಲ್ಲಿ. ಅಂದ್ರೆ ಅಲ್ಲಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪ್ರಾಪಂಚಿಕ ಭುಕ್ತಿ. ಇಲ್ಲಿ ನೋಡಿ, ಮನುಷ್ಯನಿಗೆ ದೇಹ, ಮನಸ್ಸು, ಬುದ್ಧಿ, ಆತ್ಮ, ಪರಮಾತ್ಮ 5. ದೇಹಕ್ಕೋಸ್ಕರ ಭುಕ್ತಿ ಸಂಪಾದನೆ ಮಾಡಬೇಕು, ಮನಸ್ಸಿಗೋಸ್ಕರ ರಕ್ತಿ ಮನರಂಜನೆ, ಭುಕ್ತಿ ರಕ್ತಿ, ಯುಕ್ತಿ ಬುದ್ಧಿ ಉಪಯೋಗಿಸ್ಬೇಕು, ಬುದ್ಧಿ ಸಂಪಾದನೆ ಮಾಡ್ಕೋಬೇಕು. ಆಮೇಲೆ ಶಕ್ತಿ ಎಲ್ಲಿಂದ ಬರುತ್ತೆ? ಧ್ಯಾನದಿಂದ. 4ನೇ ಫಿಂಗರ್ ಇದು ಶಕ್ತಿ, ಇದು ಧ್ಯಾನ ಸಂಪಾದನೆ ಮಾಡ್ಕೊಂಡಾಗ ಮುಕ್ತಿ. 5ನೇದು ಪರಮಾತ್ಮನಿಂದ ಆಗ ನಮಗೆ ಮುಕ್ತಿ ಸಿಗುತ್ತೆ. ಇವೆಲ್ಲವನ್ನು ಕೂಡ ನಾವು ಮಾಡ್ಲೇಬೇಕು. ಸಂಸಾರದಲ್ಲಿ ನಿರ್ವಾಣ, ನಾವು ಬಂದಿರೋದಿಲ್ಲಿ ಮಧ್ಯಮ ಮಾರ್ಗ.
ಮಧ್ಯಮ ಮಾರ್ಗ ನಮ್ದು. ಅದಕ್ಕೆ ಬೆಳಗಿಂದ ಸಾಯಂಕಾಲದವರೆಗೂ ಭುಕ್ತಿ ಅಂದ್ರೆ ಜೀವನೋಪಾಯಕ್ಕೆ ಏನಾದ್ರೂ ಒಂದು ಕೆಲಸವನ್ನ ಮಾಡ್ಬೇಕು. ಪತ್ರಿಜಿಯವರು ಹೇಳಿದ್ದಾರೆ, ಏನಾದ್ರೂ ಒಂದು ಕೆಲಸವನ್ನು ಮಾಡ್ಬೇಕು, ನೀನು ಅಕರ್ಮಿಯಾಗಿರ್ಬೇಡ. ಆ ಕೆಲಸ ಮಾಡಿದ್ದರಲ್ಲಿ ನಿನ್ನ ಹೆಂಡತಿ ಮಕ್ಕಳಿಗೆ ಸಂಸಾರಕ್ಕೆ ಎಲ್ಲದಕ್ಕೂ ಇಟ್ಕೊಂಡು ಮಿಕ್ಕಿದ್ದನ್ನ ನೀನು ಆಧ್ಯಾತ್ಮಿಕ ಉಪಯೋಗಿಸು ಅಂತ ಹೇಳಿದ್ರು. ಎಲ್ಲವನ್ನು ಕೊಡು ಅಂತ ಏನು ಹೇಳಿಲ್ಲ ಪತ್ರಿಜಿಯವರು. ಇಟ್ಕೋ, ನಿನ್ಗೆಲ್ಲ ಇಟ್ಕೋ, ಎಲ್ಲ ಇಟ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಸಲಾಗಿ ಮಿಕ್ಕಿನ ನೀನು ದಾನ ಮಾಡು ಅಂತ ಹೇಳಿದ್ರು. ಶರಣರು ಕೂಡ ಅಲ್ಲಿ ಹೋಗ್ತಿದ್ರು. ಬೆಳಗ್ಗೆಯಿಂದ ಸಾಯಂಕಾಲದವರು ಕೆಲಸ ಮಾಡಿದ್ರೆ ಅವರು ಕೆಲಸದ ಸಮಯದಲ್ಲಿ ಯಾರಾದ್ರೂ ಹೋಗಿ ಆಧ್ಯಾತ್ಮ ಕೇಳಿದ್ರೆ ಹೇಳ್ತಾ ಇರ್ಲಿಲ್ಲ ಅಲ್ಲಿ ಶರಣರವರು. ಅಲ್ಲಿಗೆ ಬನ್ನಿ ಅನ್ನೋರು, ಅನುಭವ ಮಂಟಪ ಬನ್ರಿ ಅಂತ ಹೇಳ್ತಾ ಇದ್ರು. ಅನುಭವ ಮಂಟಪದಲ್ಲಿ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೋಸ್ಕರ ಅದನ್ನ ಅನುಭವ ಮಂಟಪ ಅಥವಾ ಪಾರ್ಲಿಮೆಂಟ್ ಆಯ್ತು ಅಲ್ಲಿ 12ನೇ ಶತಮಾನದಲ್ಲಿ. ಅವ್ರವ್ರ ಅನುಭವವನ್ನು ಹಂಚ್ಕೊಂಡ್ರಲ್ಲಿ. ಅಲ್ಲಿ ಆಧ್ಯಾತ್ಮ ಮಾಡಿದ್ರು. ಬೆಳಗಿನ ಸಾಯಂಕಾಲ 10 ಗಂಟೆ 10 ಗಂಟೆವರೆಗೂ ಮಾಡಿ ಆಮೇಲೆ ಪ್ರಸಾದ ತಿಂದು ಹೋಗ್ತಾ ಇದ್ರು. ಅಂದ್ರೆ ಅವ್ರು ಕೊಟ್ಟರೆ ಸಂದೇಶ ಏನ್ ಗೊತ್ತಾ, ಇಲ್ಲಿ ನಾವು ಮುಖ್ಯವಾಗಿ ನಮ್ಮ ಪ್ರಾಪಂಚಿಕದಲ್ಲಿ ಏನಿದೆ ಇವಾಗ ನಮ್ಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಇವಾಗ ನಮ್ಗೆ ಜೀವನಕ್ಕೆ ಹಣ ಬೇಕೇ ಬೇಕು. ಹಣ ಇಲ್ದ ಇದ್ರೆ ಏನೂ ನಡೆಯಲ್ಲ. ಕೆಲವೊಂದು ಪಿರಮಿಡ್ ಕಟ್ಟಬೇಕಾದ್ರೂ ಹಣ ಬೇಕು, ಒಂದು ಸಸ್ಯಾಹಾರಿ ರ್ಯಾಲಿ ಮಾಡ್ಬೇಕಾದ್ರೂ ಹಣ ಬೇಕು, ಒಂದು ಆಧ್ಯಾತ್ಮಿಕ ಸೇವೆ ಮಾಡ್ಬೇಕು ಒಂದು ಹಣ ಬೇಕು, ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಅಂದ್ರೆ ಹಣ ಬೇಕು. ಅದಕ್ಕೆ ಹಣವನ್ನ ಸಂಪಾದನೆ ಮಾಡಿಕೊಂಡು 8 ಗಂಟೆಗಳ ಕಾಲ ಹಣ ಸಂಪಾದನೆ. ಪತ್ರಿಜಿ ಹೇಳಿದ್ದಾರೆ 8 ಗಂಟೆಗಳ ಕಾಲ ಪ್ರಾಪಂಚಿಕ ಕೆಲಸಗಳು ಮಾಡ್ಕೊ ನೀನು. 24 ಗಂಟೆ ಸಮಯ ಇದೆಯಲ್ವಾ, 8 ಗಂಟೆಗಳ ಕಾಲ ಪ್ರಾಪಂಚಿಕ ಕೆಲಸವನ್ನ ಮಾಡಿಕೊಂಡು ಮಿಕ್ನಾದಂತಹ 16 ಗಂಟೆಗಳಲ್ಲಿ ಒಂದು 6 ಗಂಟೆ 7 ಗಂಟೆ ನಿದ್ದೆ ಹೋಗಿ ಮಿಕ್ಕಿರ ಸಮಯವೆಲ್ಲವನ್ನು ಧ್ಯಾನ ಮಾಡು ಅಂತ ಹೇಳಿದ್ರು. ಅದರಲ್ಲಿ 3 ಗಂಟೆ ಧ್ಯಾನ, 2 ಗಂಟೆ ರೀಡಿಂಗ್ ಆಫ್ ಬುಕ್ಸ್, 1 ಗಂಟೆ ಸಜ್ಜನ ಸಾಂಗತ್ಯ. ಸಮಯ ಇದೆಯಲ್ಲ, ಇನ್ನ ಮಿಕ್ಕ ಸಮಯವೆಲ್ಲ ವ್ಯರ್ಥವನ್ನೇ ಮಾಡ್ತಾ ಇದ್ದೀವಿ ನಾವು. ಟಿವಿ ನೋಡೋದಾಗ್ಲಿ, ಸಿನಿಮಾ ನೋಡೋದಾಗ್ಲಿ, ಅನವಶ್ಯಕವಾಗಿ ಬೇರೆಯವ್ರ ಜೊತೆ ಮಾತನಾಡೋದಾಗ್ಲಿ, ಅವಶ್ಯಕತೆ ಇದ್ರೆ ಮಾತನಾಡಿ. ಈ ಸಮಯ ವ್ಯರ್ಥ ಸಮಯವೆಲ್ಲವನ್ನು ಕೂಡ ನಾವು ಧ್ಯಾನಕ್ಕೆ ಉಪಯೋಗಿಸ್ಕೋಬೇಕು. ನೋಡಿ, ಇಷ್ಟು ಸಿಂಪಲ್ ಆಗಿ ಯಾವ ಗುರುಗಳು ಹೇಳಿಲ್ಲ ನಮ್ಗೆ. ಪ್ರಾಪಂಚಿಕದಲ್ಲಿ ಇದ್ಕೊಂಡೇನೇನೆ ಆಧ್ಯಾತ್ಮ ಧ್ಯಾನವನ್ನು ಮಾಡ್ತಕ್ಕಂಥ ಸರಳವಾದ ವಿಧಾನವನ್ನು ಹೇಳಿದಂತಹ ಏಕೈಕ ಗುರುಗಳು ನಮ್ಮ ಪತ್ರಿಜಿಯವರು ಅಲ್ವಾ. ಇವೆಲ್ಲವನ್ನು ತಿಳ್ಕೊಂಡಾಗ ನಾವು ಸಾಯುವುದಕ್ಕಿಂತ ಮುಂಚೆ ಸಾಯೋದೊಂದು ಇದೆ, ಇವನ್ನೆಲ್ಲ ತಿಳ್ಕೊಂಡು ಹೋದಾಗ ಅಲ್ಲಿ ನಮ್ಗೆ ಡೈರೆಕ್ಟ್ ಆಗಲ್ಲಿ ನಾವು ಹೊಟ್ಟೋಗ್ಬಿಡ್ತಾ ಇರ್ತೀವಿ. ಅಂದ್ರೆ ಮೋಹ ಕಡಿಮೆ ಆಗುತ್ತೆ. ಮೋಹ ಕಡಿಮೆ ಆದ್ರೇನೆ ನಮ್ಗಲ್ಲಿ ಹೋಗೋದಲ್ಲಿ. ಮೋಹ ಕಡಿಮೆ ಆಗೋದು ಅಂತಂದ್ರೆ ಇಲ್ಲಿ ಪದಾರ್ಥಗಳನ್ನು ಬಿಡುವುದಲ್ಲ. ಮೋಹ ಅಂದ್ರೆ ಮೋಕ್ಷ. ಮೋಕ್ಷ ಅಂದ್ರೇನು? ಮೋಹ ಪ್ಲಸ್ ಕ್ಷಯ ಮೋಕ್ಷ. ಮೋಹವನ್ನು ಕ್ಷಯ ಮಾಡಿಕೊಳ್ಳುವುದು, ಲಯ ಮಾಡಿಕೊಳ್ಳುವುದು, ಮೋಹ ಇಲ್ದೇ ಮಾಡ್ಕೊಳ್ಳೋದು. ಮನಯೇವ ಕಾರಣ ಬಂಧನ ಮೋಕ್ಷ ಅಂತ ಹೇಳಿದ್ದಾರೆ. ಮನಸ್ಸು ಯಾವ್ದಕ್ಕೆಲ್ಲವುದು ಕಾರಣ ಇದೆ, ಯಾವುದು? ಮನಸ್ಸು. ಮೋಹಕ್ಕೆ ಮತ್ತು ಬಂಧನ ಇಲ್ಲಿ ಸಂಸಾರಕ್ಕೂ ಮನಸ್ಸೇ ಕಾರಣ, ಮೋಕ್ಷ ಕೂಡ ಮನಸ್ಸೇ ಕಾರಣ. ಮೋಕ್ಷ ಬೇಕು ಅನ್ಕೊಂಡು ಕೂಡ ಧ್ಯಾನ ಮಾಡಬಾರ್ದು ನಾವು. ಧ್ಯಾನಕ್ಕೋಸ್ಕರ ಧ್ಯಾನ ಮಾಡ್ಬೇಕು. ಧ್ಯಾನಕ್ಕೋಸ್ಕರ ಧ್ಯಾನ ಮಾಡ್ಬೇಕು. ಇವೆಲ್ಲವನ್ನು ಕಳ್ಕೋಬೇಕಂದ್ರೆ ವಸ್ತುಗಳ ಮೇಲಿನ ಅತಿಯಾದ ಪ್ರೀತಿಯನ್ನು ಬಿಡುವುದೇ ಹೊರತು ವಸ್ತುಗಳನ್ನು ಬಿಡುವುದಲ್ಲ. ಮೋಹ ಬಿಡ್ರಿ ಅಂದ್ರೆ ಏನು? ಇವ್ರೇನೋ ಮೋಹ ಬಿಡ್ರಿ ಅಂತ ಹೇಳ್ತಾವ್ರೆ, ಹೆಂಡತಿ ಬಿಟ್ಬಿಟ್ಟು ಹೊರಟೋಗ್ಬೇಕಾ? ನಮ್ಮಲ್ಲಿರೋ ದುಡ್ಡೆಲ್ಲಾನು ಬಿಟ್ಬಿಟ್ಟು ಹೊರಟೋಗ್ಬೇಕಾ? ಬಿಲ್ಡಿಂಗ್ ಎಲ್ಲ ಬಿಟ್ಟು ಹೊರಟೋಗ್ಬೇಕಾ? MLA ಪದವಿ ತ್ಯಾಗ ಮಾಡ್ಬೇಕಾ ಅಂತ ಅಲ್ಲ. MLAನೂ ಆಗಿರು, MP ನೂ ಆಗಿರು, ಏನು ಜಿಲ್ಲಾ ಪರಿಷತ್ ಮೆಂಬರ್ರು ಆಗಿರು, ಅದರಲ್ಲಿ ಆ ಪರಮಾತ್ಮನ ಸೇವೆ ಅಂತ ಮಾಡು. ನೀನು ನಿಷ್ಕಲ್ಮದಿಂದ ಕೆಲಸವನ್ನ ಮಾಡು. ಆ ಪರಮಾತ್ಮ ನನಗೊಂದು ಇದನ್ನ ಏನು ಅವಕಾಶ ಕೊಟ್ಟಿದ್ದಾನೆ, ಭಗವಂತ ನನಗೆ ಸೇವೆಯನ್ನು ಮಾಡೋಕೆ ಅವಕಾಶ ಕೊಟ್ಟಿದ್ದಾನೆ ಅನ್ಕೊಂಡು ಸೇವೆಯನ್ನು ಮಾಡು. ಸೇವೆಯನ್ನ ಸದ್ವಿನಿಯೋಗ ಮಾಡು. ನೀನು ಇವಾಗ ಅಧಿಕಾರ ಬಂದಿದೆ ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ ಮಾಡಿ ಅಧಿಕಾರ ಬಂದಿದೆ. ಆದ್ರೆ ಈಗ ಏನ್ ಮಾಡ್ತಾ ಇದ್ದಾರೆ? ಅಧಿಕಾರವನ್ನ ದುರುಪಯೋಗ ಆಗ್ತಾ ಇದೆ. ಜನಗಳಿಗೆ ಅಧಿಕಾರ ನೇರವಾಗಿ ಸಿಗ್ತಾ ಇಲ್ಲ. ಅದಕ್ಕಲ್ಲ ರೀ ಅವ್ರನ್ನ ಮಾಡಿರೋದು ನಾವು. ನಮ್ಗೆ ತಿಳುವಳಿಕೆ ಇಲ್ಲ, ನಮ್ಗೆ ಅರಿವು ಮೂಡಿಸೋದಿಕ್ಕೆ, ಜನಗಳಿಗೆ ಅಧಿಕಾರ ಡೈರೆಕ್ಟ್ ಆಗಿ ಅಧಿಕಾರ ಸಿಕ್ಕೋದಿಕ್ ಮಾಡಿರೋದು. ಅದಕ್ಕೋಸ್ಕರ ಅಧಿಕಾರ ಸಿಕ್ಕಿದ್ದನ್ನ ಉಪಯೋಗ ಪಡಿಸ್ಕೋ. ಅಧಿಕಾರ ಅಲ್ವಾ? ರಾಜಕೀಯ ಮಾಡ್ಬೇಕು. ಪತ್ರಿಜಿಯವರು ಹೇಳ್ತಾರೆ, ರಾಜಕೀಯ ರಾಜಕಾರಣಿಗಳು ಆಧ್ಯಾತ್ಮಿಗಳಾಗ್ಬೇಕು, ಇಲ್ಲದ್ರೆ ಆಧ್ಯಾತ್ಮಿಗಳು ರಾಜಕಾರಣಿಗಳಾಗ್ಬೇಕು ಅಂತ ಹೇಳ್ತಾರೆ.
ಆ ರೀತಿ ಸೇವೆಯನ್ನ ಮಾಡ್ಬೇಕೇ ಹೊರತು ನಾನು MLA ಆಗಿದ್ದೀನಿ, ನನ್ನಿಂದನೇ ಆಗ್ತಾ ಇದೆ, ನನ್ನ ಮಗನೇ ಮತ್ತೆ MLA ಆಗ್ಬೇಕು, ಯಾರೋ ಒಬ್ರು ಆಗ್ಬೇಕು. ಅಧಿಕಾರವನ್ನ ಉಪಯೋಗಿಸಿಕೊಂಡು ಜನಗಳಿಗೆ ಸೇವೆಯನ್ನು ಮಾಡುವುದಕ್ಕೆ ಅಧಿಕಾರ ಸಿಕ್ಕಿದೆ ಅನ್ಕೊಂಡು ಸೇವೆ ಮಾಡುವುದು. ಮಕ್ಳ ಮೇಲೂ ಅಷ್ಟೇ. ಹೆಂಡತಿ ಏನು ಡ್ರಾಮಾ, ಹೆಂಡತಿ ಈ ಜನ್ಮದಲ್ಲಿ ಇವ್ರು ನನಗೆ ಬಂದಿದ್ದಾರೆ, ಅವ್ರ ಪಾತ್ರ ಇದೆ, ಅವ್ರ ಜೊತೆ ನಾನು ಪಾತ್ರ ಮಾಡ್ತಾ ಇದ್ದೀನಿ ಅನ್ಕೊಂಡು ಪಾತ್ರ ಮಾಡ್ಬೇಕು. ಇದು ನಿಜ ಅಲ್ಲ, ಡ್ರಾಮಾ. ಶೇಕ್ಸ್ಪಿಯರ್ ಹೇಳ್ತಾರಲ್ಲ, ದ ಹೋಲ್ ವರ್ಲ್ಡ್ ಈಸ್ ಡ್ರಾಮಾ ಸ್ಟೇಜ್, ಯು ಆರ್ ಪಾರ್ಟ್ ಅಂಡ್ ಡಿಪಾರ್ಟ್ ಆಕ್ಟ್ರೆಸಸ್ ಅಂತ ಹೇಳ್ತಾರೆ. ಇಡೀ ಪ್ರಪಂಚವೆಲ್ಲವೂ ಒಂದು ಡ್ರಾಮಾ ಸ್ಟೇಜ್, ನಾವು ಬಂದು ಹೋಗುವ ಪಾತ್ರಗಳು ಅಲ್ವಾ, ಬಂದು ಹೋಗುವ ಪಾತ್ರಗಳು. ಹೋಗ್ಬೇಕು ಬರ್ಬೇಕು, ಹೋಗ್ಬೇಕು ಬರ್ಬೇಕು, ಈ ಪಾತ್ರಧಾರಿಗಳು ನಾವು. ನಮ್ಮ ಪಾತ್ರ ಬಂದಾಗ ನಾವು ಹೆಂಡತಿ ಪಾತ್ರನೂ ಮಾಡಿದೀವಿ, ಗಂಡನ ಪಾತ್ರನೂ ಮಾಡಿದೀವಿ, ಮಗನ ಪಾತ್ರನೂ ಮಾಡಿದೀವಿ, ತಂದೆ ಪಾತ್ರನೂ ಮಾಡಿದೀವಿ, ತಾಯಿ ಪಾತ್ರನೂ ಮಾಡಿದೀವಿ, ಹೆಣ್ಣು ಆಗಿ ಹುಟ್ಟಿದೀವಿ, ಗಂಡು ಆಗಿ ಹುಟ್ಟಿದೀವಿ. ಎಲ್ಲಾ ಜನ್ಮಗಳಲ್ಲಿ, ಎಲ್ಲಾ ಕುಲಗಳಲ್ಲಿ, ಎಲ್ಲಾ ಮತಗಳಲ್ಲಿ, ಎಲ್ಲಾ ಪ್ರಾಂತಗಳಲ್ಲಿ, ಎಲ್ಲಾ ದೇಶಗಳಲ್ಲಿ ಕೂಡ ನಾವು ಜನ್ಮ ತಗೊಂಡು ಬಂದಿದೀವಿ. ನಾವು ಇವೆಲ್ಲವನ್ನು ಜನ್ಮ ತಗೊಂಡು ಬಂದು ಇದ್ದೀವಿ ನಾವು. ಇದೇ ಜನ್ಮ ಫಸ್ಟ್ ಜನ್ಮ ಅಲ್ಲ, ಈ ಜನ್ಮ ಏನಲ್ಲ. ಎಲ್ಲವನ್ನು ಪಾಠ ಕಲಿತು ಇಲ್ಲಿ ಪಾಠ ಕಲಿಯಕ್ ಬಂದಿದೀವಿ. ಹಾಗಾಗಿ ಇಲ್ಲಿ ಯಾರು ಮೇಲೂ ಇಲ್ಲ, ಯಾರು ಕೀಳು ಇಲ್ಲ, ಯಾರು ಪುರುಷ ಅನ್ನೋ ಭಾವನೆನೂ ಇಲ್ಲ, ಸ್ತ್ರೀ ಅನ್ನೋ ಭಾವನೆನೂ ಇಲ್ಲ ಅಂತಕ್ಕಂಥದ್ದನ್ನ ಮನ್ಸಲ್ಲಿ ಇಟ್ಕೊಂಡು ಪ್ರಾಪಂಚಿಕದಲ್ಲಿ ಅವ್ರ ಹೆಂಡ್ತಿನೇ, ನಾನು ಗಂಡನೇ, ಅವ್ರ MLAನೇ, ನಾನು MLA ಡ್ರೈವರ್ರೇ ಅಂತ ಆ ಪ್ರಾಪಂಚ ನೋಡುವಾಗ ಮಾತ್ರ ಆ ದೃಷ್ಟಿ ಇರ್ಬೇಕು. ಅವನ್ ಆಗ್ಲಿ ಇವಾಗ MLA ಡ್ರೈವರ್ ಅಂತ ಹೇಳ್ಬಿಟ್ಟು MLA ಹಿಂದೆ ಕೂತ್ಕೊಂಡು ನಾನು ಡ್ರೈವ್ ಮಾಡ್ತೀನಿ ಬಾಪ್ಪ, ನಾನು ಒಂದೇ ನೀನು ಒಂದೇ ಅಂತ ಹೇಳಿ ಅಂತಲ್ಲ. ಮನ್ಸಲ್ಲಿ ಅವನು ಒಂದೇ ನಾನು ಒಂದೇ, ಪ್ರಾಪಂಚಿಕದಲ್ಲಿ ಅವನ ಕೆಲಸ ಅವನ್ ಮಾಡ್ತಾ ಇದ್ದಾನೆ, ನನ್ನ ಕೆಲಸ ನಾನ್ ಮಾಡ್ತೀನಿ ಅನ್ನೋ ಭಾವನೆಯನ್ನ ಇಟ್ಕೊಂಡು ನಡ್ಕೊಂಡು ಹೋಗ್ಬೇಕು. ಅದನ್ನೇ ವಸಿಷ್ಠರು ಪ್ರಾಪಂಚಿಕದಲ್ಲಿ ದ್ವೈತ್ವ, ಆಧ್ಯಾತ್ಮದಲ್ಲಿ ಅದ್ವೈತ್ವ ಅಂತ ಹೇಳಿದ್ದಾರೆ. ಪ್ರಾಪಂಚಿಕದಲ್ಲಿ ಹಂಗೆ ನೋಡು ನೀನು ಅಲ್ವಾ, ಪ್ರಾಪಂಚಿಕದಲ್ಲಿ ಅವ್ನು ಡ್ರೈವರ್ ಅಂತಾನೆ ನೋಡು, ನೀನು MLA ಅಂತ. ಆದ್ರೆ ಒಳಗಡೆ ಮನಸ್ಸಲ್ಲಿ ಅವನು ಒಂದು ಆತ್ಮನೇ, ಕೆಲಸ ನಾನ್ ಮಾಡಕ್ ಬಂದಿದ್ದಾನೆ ಅಂತ ಭಾವನೆಯನ್ನ ಇಟ್ಕೊಂಡು ನಾವು ಇಲ್ಲಿ ಸಂಪೂರ್ಣವಾಗಿ ನಮ್ಮ ಜೀವನವನ್ನ ಕೊನೆಗೊಳಿಸ್ಕೊಂಡು ಹೋದಾಗ ಅಲ್ಲಿ ನಾವು ಅದೇ ಸಾಯುವುದಕ್ಕಿಂತ ಮುಂಚೆ ಸಾಯುವುದು ಅಂದ್ರೆ ಈ ವಿಚಾರಗಳೆಲ್ಲವನ್ನು ನಾವು ತಿಳಿದುಕೊಳ್ಳುವುದು. ಸಾಯುವುದಕ್ಕೆ ಮುಂಚೆ ಸಾಯೋದು ಅಂತಂದ್ರೆ ಈ ವಿಚಾರಗಳು ಎಲ್ಲವನ್ನು ತಿಳ್ಕೊಂಡು ಹೋದಾಗ ಆಗ ನಾವು ಡೈರೆಕ್ಟ್ ಆಗಿ ನಾವಲ್ಲಿ ಇದಕ್ಕೆ ಹೊರಟು ಹೋಗ್ತೀವಿ. ಮತ್ತೆ ಇದನ್ನೆಲ್ಲ ನಾವು ತಿಳ್ಕೋಬೇಕು ಅಂದ್ರೆ ಒಂದು ಹೆಂಡತಿ ಮಕ್ಕಳ ಮೇಲಾಗ್ಲಿ ಮಮಕಾರ ಬಿಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಧ್ಯಾನ ಮಾಡಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು, ಧ್ಯಾನ ಮಾಡದ ಹೊರತು ನಿನಗೆ ಈ ಮಮಕಾರ ಮೋಹ ಎಂದು ಕಡಿಮೆ ಆಗಲ್ಲ. ಧ್ಯಾನದಿಂದ ಮಾತ್ರ ಸಾಧ್ಯ. ಪೂಜೆಯಿಂದಲಾಗ್ಲಿ, ಜಪದಿಂದಲಾಗ್ಲಿ, ಮಂತ್ರದಿಂದಲಾಗ್ಲಿ ಇದು ಸಾಧ್ಯವಿಲ್ಲ. ಇದನ್ನ ಕಡಿಮೆ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಪತ್ರಿಜಿಯವರು ಎಲ್ಲಾ ವಿಧಾನಗಳನ್ನು ಎಲ್ಲವನ್ನು ನೋಡ್ ಬಂದಿದ್ದಾರೆ, ಎಲ್ಲಾ ಸಂಸ್ಥೆಗಳಿಗೂ ಹೋಗಿ ಬಂದಿದ್ದಾರೆ. ಎಲ್ಲಾ ಸಂಸ್ಥೆಗಳಿಗೂ ಹೋಗಿ ಎಲ್ಲವನ್ನ ಪರಿಶೀಲಿಸಿ ಏನ್ ಮಾಡಿದವರು, ಓಹೋ ಧ್ಯಾನದಿಂದ ಮಾತ್ರ ಇದು ಸಾಧ್ಯ ಅಂತೇಳಿ. ಅದು ಯಾವ ಧ್ಯಾನ? ಆನಾಪಾನ ಸತಿ ಧ್ಯಾನ. ಅಂದ್ರೆ ಉಸಿರಾಟದ ಮೇಲೆ ಗಮನ ಕೊಟ್ಟು ಧ್ಯಾನ ಮಾಡಿದಾಗ ಮಾತ್ರ ನಮ್ಗೆ ಸಾಧ್ಯ ಅಂತ ಕಂಡ್ಕೊಂಡ್ರು ಪತ್ರಿಜಿಯವರು. ಅದಕ್ಕೆ ಮೇನ್ ಹೇಳಿದ್ರು, ಧ್ಯಾನವೆಂದರೆ ಉಸಿರಾಟದ ಮೇಲೆ ಗಮನವೇ ಹೊರತು ಧ್ಯಾನವೆಂದರೆ ಸಂಗೀತದ ಮೇಲೆ ಗಮನನೂ ಅಲ್ಲ, ಮಾತಿನ ಮೇಲೆ ಗಮನನೂ ಅಲ್ಲ. ಧ್ಯಾನ ಸೈಲೆಂಟ್ ಆಗಿ ಧ್ಯಾನ ಮಾಡ್ಬೇಕು. ಸೈಲೆಂಟ್ ಆಗಿ ಧ್ಯಾನ ಮಾಡಿದ್ರೆ ಮಾತ್ರ ಅಲ್ವಾ ನಮ್ದು ಮನಸ್ಸು ಶೂನ್ಯ ಆಗುತ್ತೆ. ಇಲ್ದ ಇದ್ರೆ ಅವೆಲ್ಲ ಏನೋ ಹೊಸದಾಗಿ ಬಂದವ್ರಿಗೆ ಧ್ಯಾನಕ್ಕೆ ಕೂತ್ಕೊಳ್ಳೋರ್ಗೆ ಮಾತ್ರ ಸಾಧ್ಯ. ಕೂತ್ಕೊಳ್ಳೋಕೆ ಆಗಲ್ವಲ್ಲ ಅಂದ್ರಲ್ಲ, ಅವ್ರಿಗೆ ಮಾತ್ರ ಈ ಮ್ಯೂಸಿಕ್ ಆಗ್ಲಿ. ಇನ್ನೊಂದು ಮೊನ್ನೆ ಪ್ಯಾರಾವರಂಗೆ ಹೋಗಿದ್ವಿ ನಾವು. ಪ್ಯಾರಾವರಂನಲ್ಲಿ ಧ್ಯಾನ ಜ್ಞಾನ ಒಗಾದಿ ಇತ್ತು. ಪತ್ರಿಜಿ ಮೇಡಮ್ ಅವ್ರು ಹೇಳಿದ್ರು, ಏನ್ ಹೇಳಿದ್ರು,
ಇದು ನಾವು ಧ್ಯಾನ ಅಂತಂದ್ರೆ ಉಸಿರಾಟದ ಮೇಲೆ ಗಮನವೇ ಹೊರ್ತು ಗೈಡಿಂಗ್ ಆಗ್ಲಿ ಇನ್ನೊಂದಾಗ್ಲಿ ಗುಡಾಕೇಶನೂ ಇಲ್ಲ. 6ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಲ್ಲಿ ಹೇಳಿದ್ದಾರೆ ನೋಡಿ ಶ್ರೀಕೃಷ್ಣ ಪರಮಾತ್ಮರು ಏನ್ ಹೇಳಿದ್ದಾರೆ ನೋಡಿ, ಯಾರಾದ್ರೂ 6ನೇ ಅಧ್ಯಾಯ 16ನೇ ಶ್ಲೋಕ. ಹೆಚ್ಚಾಗಿ ತಿನ್ನುವವನಿಗೆ, ತಿನ್ನದೇ ಇರುವವನಿಗೆ, ನಿದ್ದೆ ಮಾಡದೇ ಇರುವವನಿಗೆ, ಹೆಚ್ಚಾಗಿ ನಿದ್ದೆ ಮಾಡುವವನಿಗೆ ಯೋಗವು ಸಿದ್ಧಿಯಾಗುವುದಿಲ್ಲ. ಯಾರು ಯಾವ ದುಡ್ಡು ಕೊಟ್ಟು ಯಾವ ಗುಡಾಕೇಶಗೂ ಹೋಗ್ಬೇಕಾಗಿಲ್ಲ, ಎಲ್ಗೂ ಹೋಗ್ಬೇಕಾಗಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಧ್ಯಾನವನ್ನ ಮಾಡಿ ಶಕ್ತಿಯನ್ನು ಸಂಪಾದನೆ ಮಾಡ್ಕೋಬಹುದು. ಏನೋ ಅವ್ರ ಶಕ್ತಿ ಇದ್ರೆ ಪಿರಮಿಡ್ ಕಟ್ಕೋಬಹುದು. ಪತ್ರಿಜಿಯವ್ರು ಏನ್ ಹೇಳಿದ್ರು, ನಿಮ್ಗೆ ಶಕ್ತಿ ಇದ್ರೆ ಮಾತ್ರ ಪಿರಮಿಡ್ ಕಟ್ಟಿ, ಸುಮ್ಮನೆ ಬದಲಾಕೊಂಡು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಪಿರಮಿಡ್ ಕಟ್ಟೋದೇನು ಅವಶ್ಯಕತೆ ಇಲ್ಲ. ನಿಮ್ಗೆ ಶಕ್ತಿ ಇದ್ರೆ ನೀವು ಪಿರಮಿಡ್ ಕಟ್ಟ್ರಿ ಅಂತ ಹೇಳಿದ್ರು ಅಲ್ವಾ. ಇಲ್ಲಿ ಎಲ್ಲಿ ಕೂತ್ಕೊಂಡ್ರು, ನೀವು ಪಿರಮಿಡ್ ಅಲ್ಲೇ ಕೂತ್ಕೊಂಡ್ರು, ಎಲ್ಲೇ ಕೂತ್ಕೊಂಡ್ರು ಮನಸ್ಸು ಶೂನ್ಯ ಮಾಡೋದು ಮುಖ್ಯ. ಇಲ್ಲಿ ಧ್ಯಾನ ಅಂತಕ್ಕಂಥದ್ದು ಮಾಡುವುದಲ್ಲ, ಧ್ಯಾನ ಅಂತಕ್ಕಂಥದ್ದು ಘಟಿಸುವುದು, ಸಂಭವಿಸುವುದು ಧ್ಯಾನ ಅಂತಕ್ಕಂಥದ್ದು. ಈ ತಹ ಧ್ಯಾನ ಮಾಡಿದಾಗ ಮಾತ್ರ ನಮ್ಗೆ ಈ ಒಂದು ಸಾಯುವುದಕ್ಕಿಂತ ಮುಂಚೆ ಸಾಯ್ತೀವಿ ನೋಡಿ. ಸಾಯುವುದಕ್ಕಿಂತ ಮುಂಚೆ ಸಾಯ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟು ಆಹಾರ, ಶುದ್ಧ ಶಾಕಾಹಾರವನ್ನ ತಗೋಬೇಕು. ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಓದ್ಬೇಕು. ಆನಾಪಾನಾಸತಿ ಧ್ಯಾನವನ್ನೇ ಮಾಡ್ಬೇಕು. ಮತ್ತೆ ಅಂತ ಆತ್ಮಜ್ಞಾನಿಗಳು ಬೋಧಿಸುವಂತಹ ಸಾಂಗತ್ಯವನ್ನ ಮಾಡ್ಬೇಕು. ಇವೆಲ್ಲವನ್ನು ಮಾಡುವುದರಿಂದ ನಾವು ಒಂದು ಆತ್ಮಜ್ಞಾನಿಯಾಗಿ ಬೆಳಿತೀವಿ. ನಮ್ಮ ಆತ್ಮಜ್ಞಾನ ವೃದ್ಧಿ ಆಗುತ್ತೆ ಅಲ್ವಾ. ಇವು ಮಾಡ್ಲೇಬೇಕು. ಮತ್ತೆ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಶರಣಾರ್ಥಿಗಳು. ಇನ್ನು ಸಮಯ ಸಿಕ್ಕಾಗ ಮುಂದಿನ ಸತ್ಸಂಗದಲ್ಲಿ ಇನ್ನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮತ್ತೆ ಥ್ಯಾಂಕ್ ಯು.